ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ದಿಸ್ ಈಸ್ ಮಾಡರ್ನ್ ಪ್ರೆಡಿಕ್ಟೇಬಲ್, ಆಧುನಿಕ ಆವರ್ತಕ ಕೋಷ್ಟಕ. ಸ್ನೇಹಿತರೆ, ನಾವು ಆಲ್ರೆಡಿ ಹೇಳಿದ್ವಿ, ಮೆಂಡಲೀವ್ನ ಆವರ್ತಕ ಕೋಷ್ಟಕ ಯಾವ ಬೆನ್ನೆಲುಬಿತ್ತು ಅಂದರೆ ಪರಮಾಣು ರಾಶಿ ಸಂಖ್ಯೆಯ ಆಧಾರದ ಮೇಲೆ ಇತ್ತು. ನೆಕ್ಸ್ಟ್, ಪರಮಾಣು ರಾಶಿ ಸಂಖ್ಯೆಯ ನಂತರ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಆವರ್ತಕ ಕೋಷ್ಟಕವನ್ನು ರಚನೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಮಾಸ್ಲೆ. ಹಾಗಾದರೆ ಈ ಮಾಡರ್ನ್ ಪ್ರೆಡಿಕ್ಟೇಬಲ್ ಇದೆಯಲ್ವಾ, ಯಾವ ಆಧಾರದ ಮೇಲೆ ಇದೆ ಅಂದರೆ ಸಿಂಪಲ್, ಪರಮಾಣು ಸಂಖ್ಯೆಯ ನಂತರ ಅನೇಕ ವಿಜ್ಞಾನಿಗಳು ನಮ್ಮ ರಸಾಯನಶಾಸ್ತ್ರದಲ್ಲಿ ಒಂದು ರೆವಲ್ಯೂಷನನ್ನು ಮಾಡ್ತಾರೆ. ನೀಲ್ಸ್ ಬೋರ್ ಬರ್ತಾನೆ, ದಟ್ ಇಸ್ ಆಲ್ಫಾ ಬರ್ತಾನೆ, ನೆಕ್ಸ್ಟ್ ಹುಂಡ್ಸ್ ಬರ್ತಾನೆ, ನೆಕ್ಸ್ಟ್ ಅನೇಕ ವಿಜ್ಞಾನಿಗಳು ಬರ್ತಾರೆ ಸ್ನೇಹಿತರೆ. ಆ ವಿಜ್ಞಾನಿಗಳೆಲ್ಲ ಬಂದು ಈ ಕಂಪ್ಲೀಟ್ ಆವರ್ತಕ ಕೋಷ್ಟಕ ಇದೆಯಲ್ವಾ, ಈ ಆವರ್ತಕ ಕೋಷ್ಟಕದ ಬೆನ್ನೆಲುಬನ್ನು ಯಾವುದನ್ನು ಮಾಡ್ತಾರೆ ಅಂದರೆ ದಟ್ ಇಸ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಮಾಡ್ತಾರೆ. ಸಿಂಪಲ್, ಈ ನಮ್ಮ ಆಧುನಿಕ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಯಾವುದು ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸವನ್ನು ಯಾವ ಆಧಾರದ ಮೇಲೆ ಬರಿತೀವಿ ಅಂದರೆ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನಾವು ಧಾತುಗಳನ್ನು ಜೋಡಿಸ್ಬೋದು ಅಂತ ಹೇಳಿದ ವಿಜ್ಞಾನಿ ಯಾರು? ಮಾಸ್ಲೆ. ಹಾಗಾದರೆ ಮಾಸ್ಲೆ ಪರಮಾಣು ಸಂಖ್ಯೆಯನ್ನು ಕೊಟ್ಟ, ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಎಲೆಕ್ಟ್ರಾನ್ ವಿನ್ಯಾಸ ಬರಿತೀವಿ. ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆಯೇ ನಮ್ಮ ಈ ಆಧುನಿಕ ಆವರ್ತಕ ಕೋಷ್ಟಕ ಇರತಕ್ಕಂಥದ್ದು. ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ ನಾವು ಬ್ಯೂಟಿಫುಲ್ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್, ಇದು ಆಧುನಿಕ ಆವರ್ತಕ ಕೋಷ್ಟಕ. ಇಡೀ ವಿಶ್ವವನ್ನೇ ರೆಡಿ ಮಾಡಿರ್ತಕ್ಕಂತಹ ಕೋಷ್ಟಕ. ಇಡೀ ವಿಶ್ವ ಯಾವುದರಿಂದ ಆಗಿದೆ ಅಂದರೆ ವಸ್ತುಗಳಿಂದ ಆಗಿದೆ ಅಂತ ಹೇಳ್ತೀವಿ. ಆ ವಸ್ತುಗಳು ಯಾವುದರಿಂದ ಆಗಿದೆ ಅಂದರೆ ದಟ್ ಈಸ್ ಸಿಂಪಲ್, ದಟ್ ಈಸ್ ಮೂಲ ವಸ್ತುಗಳಿಂದ ಆಗಿದೆ ಅಂತ ಹೇಳ್ತೀವಿ. ಇಷ್ಟು ದೊಡ್ಡ ದೇಹ ಇದೆ, ಇಷ್ಟು ದೊಡ್ಡ ದೇಹ ಎಷ್ಟು ವಸ್ತುಗಳಿಂದ ಆಗಿದೆ ಅಂದರೆ ಬರೀ 6 ವಸ್ತುಗಳಿಂದ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಹಳೆ ಸ್ಲೈಡಲ್ಲಿ ಹೇಳಿದ್ದೀನಿ. ಅಕ ಹನಿ ಕಾಪಿ, ಅಕ ಆಕ್ಸಿಜನ್, ಕ ಕಾರ್ಬನ್, ಹೆಚ್ ಹೈಡ್ರೋಜನ್, ದಟ್ ಈಸ್ ಎನ್ ನೈಟ್ರೋಜನ್, ದಟ್ ಈಸ್ ಕ್ಯಾಲ್ಸಿಯಂ, ದಟ್ ಈಸ್ ಸಿ ಎ ಕ್ಯಾಲ್ಸಿಯಂ, ಪಿ ಫಾಸ್ಫರಸ್. ಇಡೀ ನಮ್ಮ ದೇಹ ಇದೆಯಲ್ವಾ, 99% ದೇಹ ಬರೀ 6 ಧಾತುಗಳಿಂದ ಆಗಿರೋದು. ಅಯ್ಯೋ, ಇಷ್ಟು ದೊಡ್ಡ ದೇಹ 6 ಧಾತುಗಳಿಂದಾಗಿದೆ ಅಂದಮೇಲೆ ಇಡೀ ಜಗತ್ತು ಎಷ್ಟು ಧಾತುಗಳಿಂದ ಆಗಿದೆ ಅಂದರೆ ದಟ್ ಈಸ್ 118 ಧಾತುಗಳಿಂದ ಆಗಿದೆ ಸ್ನೇಹಿತರೆ. ಪ್ರಸ್ತುತವಾಗಿ ಏನು 118 ಎಲಿಮೆಂಟ್ಸ್ ಇದೆ. ಈ ಎಲಿಮೆಂಟ್ಸ್ಗಳು ಯಾವುದರಲ್ಲಿ ಇದೆ ಅಂದರೆ ಈ ಚಾರ್ಟಲ್ಲಿ ಇದೆ. ಈ ಚಾರ್ಟಿಗೆ ನಾವೇನಂತ ಕರಿತೀವಿ ಅಂದರೆ, ಈ ಕೋಷ್ಟಕಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಆವರ್ತಕ ಕೋಷ್ಟಕ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಇತ್ತೀಚೆಗೆ UPSC, KPSC, PC to DC ಎಕ್ಸಾಮ್, ಎಲ್ಲ ಎಕ್ಸಾಮ್ಗಳಲ್ಲಿ ನಮ್ಮ ಪಿರಿಯಾಡಿಕ್ ಟೇಬಲ್ ಮೇಲೆ ಕ್ವಶನ್ ಬರ್ತಾ ಇದೆ. ಕ್ವಶನ್ ಸ್ನೇಹಿತರೆ, ಮೊನ್ನೆ PSI ಆಲ್ರೆಡಿ ಬಂದಿದೆ. ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರವು ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ, ಸ್ಥಿರವಾಗುತ್ತದೆ ಅಂತಕ್ಕಂತಹ ಪ್ರಶ್ನೆ ಆಲ್ರೆಡಿ ಈ ಕ್ವಶನಲ್ಲಿ ಬಂದಿದೆ ಸ್ನೇಹಿತರೆ. ನಮ್ಮ ಪ್ರೆಡಿಕ್ಟ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕದ ಮೇಲೆ ಬಂದಿದೆ ಇತ್ತೀಚೆಗೆ ಅನೇಕ. ಅದರಲ್ಲೂ ಕೂಡ RRB ಎಕ್ಸಾಮ್ಗಳಲ್ಲಂತೂ ನೀವು ಟಚ್ ಮಾಡಿದ್ರೆ ಒಂದು ಕ್ವಶನ್ ಇದರ ಮೇಲೆ ಇದ್ದೇ ಇರುತ್ತೆ. ಓಕೆ, ಇದು ಮಾಡರ್ನ್ ಪ್ರೆಡಿಕ್ಟೇಬಲ್. ಒಂದ್ಸತಿ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ. ತಮ್ಮ ಕೈಯಲ್ಲೂ ಕೂಡ ಒಂದು ಪ್ರೆಡಿಕ್ಟೇಬಲನ್ನು ₹1 ಜೆರಾಕ್ಸ್ ಮಾಡಿ ಇಟ್ಕೊಂಡು ಈ ಟಾಪಿಕ್ಕಿಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಇದು ಆಧುನಿಕ ಆವರ್ತಕ ಕೋಷ್ಟಕ. ಇದರಲ್ಲಿ 118 ಧಾತುಗಳಿವೆ. ಇವುಗಳಲ್ಲಿ ಲೋಹಗಳಿವೆ, ಅಲೋಹಗಳಿವೆ, ಲೋಹಾಭಗಳಿವೆ, ಅರೆವಾಹಕಗಳಿವೆ, ನೆಕ್ಸ್ಟ್ ಲ್ಯಾಂಥನಮ್ ಸೀರೀಸ್ ಇದೆ, ಆಕ್ಟನಮ್ ಸೀರೀಸ್ ಇದೆ, ಅನೇಕ ಧಾತುಗಳಿವೆ. ಹಾಗಾದರೆ ಈ ಚಾರ್ಟ್ನ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ? ಎಕ್ಸಾಂಪಲ್, ಈ ಚಾರ್ಟ್ನ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂದರೆ ಫಸ್ಟ್, ಈ ಚಾರ್ಟಲ್ಲಿ ಎಷ್ಟು ಪೀರಿಯಡ್ಸ್ ಇದೆ, ಎಷ್ಟು ಗ್ರೂಪ್ಸ್ ಇದೆ ಅಂತ, ಎಷ್ಟು ಆವರ್ತಗಳಿವೆ, ಎಷ್ಟು ಗುಂಪುಗಳಿವೆ ಅಂತ ಕ್ವಶನ್ ಬರುತ್ತೆ ಸ್ನೇಹಿತರೆ. ಗುಂಪುಗಳು. ಹಾಗಾದರೆ ಎಷ್ಟು ಆವರ್ತ, ಗುಂಪು, ಕನ್ನಡದಲ್ಲಿ ವರ್ಗ. ಸ್ವಲ್ಪ ನಮ್ಮ ಅಕ್ಷರ ಜಾಸ್ತಿ ಇರೋದ್ರಿಂದ ನಮಗೆ 2 ಪದ ಬರುತ್ತೆ. ಇಂಗ್ಲೀಷಲ್ಲಿ ಮಾತ್ರ ದಟ್ ಈಸ್ ದ ಗ್ರೂಪ್, ದಿಸ್ ಈಸ್ ದ ಪೀರಿಯಡ್ಸ್. ಹಾಗಾದರೆ ನಮ್ಮ ಮಾಡರ್ನ್ ಪ್ರೆಡಿಕ್ಟೇಬಲ್ನಲ್ಲಿ ಎಷ್ಟು ಪೀರಿಯಡ್ಸ್ ಇದೆ, ಎಷ್ಟು ಗ್ರೂಪ್ಸ್ ಇದೆ? ಮೆಂಡಲೀವ್ ಪ್ರೆಡಿಕ್ಟೇಬಲ್ ನಾನು ಹೇಳಿದ್ದೀನಿ. ಮೆಂಡಲೀವ್ ಪ್ರೆಡಿಕ್ಟೇಬಲಲ್ಲಿ 7 ಪೀರಿಯಡ್ಸ್ ಇದೆ. ನೆಕ್ಸ್ಟ್ ಮೂಲ ಬೇಸಿಕ್ ಮೆಂಡಲೀವ್ ಪ್ರೆಡಿಕ್ಟೇಬಲಲ್ಲಿ 8, ಈಗಿರ್ತಕ್ಕಂಥ ಮೆಂಡಲೀವ್ ಪ್ರೆಡಿಕ್ಟೇಬಲಲ್ಲಿ ದಟ್ ಈಸ್ ದ 9. ಹಾಗೆ ಸಿಂಪಲ್, ಮಾಡರ್ನ್ ಪ್ರೆಡಿಕ್ಟೇಬಲಲ್ಲಿ ಎಷ್ಟು ಆವರ್ತಗಳಿವೆ? ಸ್ನೇಹಿತರೆ, ಆವರ್ತಗಳು ಎಷ್ಟು ಇವೆ, ವರ್ಗಗಳು ಎಷ್ಟು ಇವೆ ಅನ್ನೋ ಮುಂಚೆ ಆವರ್ತ ಅಂದರೆ ಏನು, ವರ್ಗ ಅಂದರೆ ಏನು? ಏನಿಲ್ಲ, ಈ ಪ್ರಿಡಿಕ್ಟೇಬಲ್ ನೋಡ್ತಾ ಇದ್ದೀರಲ್ವಾ, ದಿಸ್ ಈಸ್ ಅಡ್ಡ ಸಾಲು, ದಟ್ ಇಸ್ ಹೈಡ್ರೋಜನ್. ಈ ಥರ ಅಡ್ಡ ಸಾಲು ಏನಿದೆ, ಈ ಥರ ಏನು ಅಡ್ಡ ಸಾಲಿದೆ, ಈ ಥರ ಏನು ಅಡ್ಡ ಸಾಲಿದೆ, ಕಂಪ್ಲೀಟ್ ಇಲ್ಲಿಂದ ಏನು ಅಡ್ಡ ಸಾಲಿವೆ. ಹಾಗೆ ನಮ್ಮ ಆವರ್ತಕ ಕೋಷ್ಟಕದಲ್ಲಿ ಏನು ಅಡ್ಡ ಸಾಲುಗಳಿವಲ್ವಾ, ದಟ್ ಈಸ್ ಹಾರಿಜಾಂಟಲ್ ರೋಸ್. ಇವುಗಳಿಗೆ ನಾವೇನಂತ ಕರಿತೀವಿ? ಪೀರಿಯಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಎಷ್ಟು ಅಡ್ಡ ಸಾಲಿದೆ ಸರ್? 1 ಇದೆ ಸರ್, 2 ಇದೆ ಸರ್, 3 ಇದೆ ಸರ್, 4 ಇದೆ ಸರ್, 5 ಇದೆ ಸರ್, 6 ಇದೆ ಸರ್, 7 ಇದೆ ಸರ್. ಇದೇನು ಸರ್? ಇದು ಅಲ್ಲ ಸರ್. ಕ್ಲಿಯರ್? ಇದು ಯಾಕಲ್ಲ ಅಂದರೆ ಇಲ್ಲಿ ಗ್ಯಾಪ್ ಬಿಟ್ಟಿದೆ ನಾವು, ದಟ್ ಈಸ್ 57 ಇದೆಯಲ್ವಾ, 57 to 71 ಈ ಕಂಪ್ಲೀಟ್ ಲೈನನ್ನು ಇಲ್ಲಿ ಸೇರಿಸಿದಾಗ
ಸೊ ಇಲ್ಲಿ ಸೇರಿಸಿಗೆ ಸೊ ಆ ಥರ ಹೋಗ್ಬಿಡತ್ತೆ. ಸೊ ನೆಕ್ಸ್ಟ್ ಈ ಕಂಪ್ಲೀಟ್ ಲೈನನ್ನು ಅವನು ಇಲ್ಲಿ ಸೇರಿಸಬೇಕು. ಹಾಗಾಗಿ ಇಲ್ಲಿ ಸೇರ್ಸೋಕ್ಕೆ ಇದರ ಲಕ್ಷಣಗಳು ಬೇರೆ ಇದೆ. ಹಾಗಾಗಿ ಈ 6ನೇ 7ನೇ ಅಡ್ಡ ಸಾಲಿದೆಯಲ್ವಾ, ಅಲ್ಲಿಂದ 6ನೇ ಅಡ್ಡ ಸಾಲಿಂದ ಇದನ್ನು ಕಿತ್ತು ಇಲ್ಲಿಟ್ಟಿದ್ದಾರೆ, 7ನೇ ಅಡ್ಡ ಸಾಲಿಂದ ಕಿತ್ತು ಇದನ್ನು ಇಲ್ಲಿಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಎಷ್ಟು ಅಡ್ಡ ಸಾಲುಗಳಿವೆ ಅಂದರೆ 7 ಅಡ್ಡ ಸಾಲುಗಳಿವೆ. ಆ 7 ಅಡ್ಡ ಸಾಲುಗಳಿಗೆ ನಾವೆಂತ ಕರಿತೀವಿ, ಆವರ್ತಗಳು ಅಂತ ಕರಿತೀವಿ. ಸೊ ಕ್ಲಿಯರ್ ಅಂತ ಅನ್ಕೋತೀನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ. ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಎಂದರೆ ಹಾರಿಜಾಂಟಲ್ ಲೈನ್ಸ್ ಅಂತ ಸ್ನೇಹಿತರೆ. ಸಿಂಪಲ್. ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಎಂದರೆ ಅಡ್ಡ ಸಾಲುಗಳು. ನಮ್ಮ ಆಧುನಿಕ ಆವರ್ತಕ ಕೋಷ್ಟಕನಾದರೂ ಆಗಿರಲಿ, ಮೆಂಡಲೀವ್ನ ಆವರ್ತಕ ಕೋಷ್ಟಕನಾದರೂ ಇರಲಿ, ಅಡ್ಡ ಸಾಲುಗಳು ಎಷ್ಟಪ್ಪ ಅಂದರೆ 7. ನೆಕ್ಸ್ಟ್ ನಮ್ಮ ಆವರ್ತಕ ಕೋಷ್ಟಕದಲ್ಲಿ ಗುಂಪು ಅಥವಾ ಗುಂಪು ಅಥವಾ ವರ್ಗ ಎಷ್ಟಿದೆ ಅಂತ, ಗ್ರೂಪ್ಸ್ ಎಷ್ಟಿದೆ ಅಂತ. ಸೊ ಸಿಂಪಲ್. ಆವರ್ತಕ ಕೋಷ್ಟಕದಲ್ಲಿ ಏನು ಬರ್ತಕ್ಕಂಥ ಕಂಬ ಸಾಲುಗಳಿವೆ, ದಟ್ ಈಸ್ ಹಾರಿಜಾಂಟಲ್ ಲೈನ್ಸ್. ಏನು ಕಂಬ ಸಾಲುಗಳು, ಈ ಕಂಬ ಸಾಲುಗಳಿವಲ್ಲ, ಈ ಕಂಬ ಸಾಲುಗಳಿಗೆ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಗ್ರೂಪ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಬರ್ತಕ್ಕಂಥ ಕಂಬ ಸಾಲುಗಳಿಗೆ ನಾವೇನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. ಎಷ್ಟು ಕಂಬ ಸಾಲಿದೆ? 1 ಇದೆ, 2 ಇದೆ, 3 ಇದೆ, 4, 5, 6, 7, 8, 9, 10, 11, 12, 13 ಈ ಥರ ಎಷ್ಟು ಕಂಬ ಸಾಲುಗಳಿವೆ ಅಂದರೆ ದಟ್ ಈಸ್ 18 ಕಂಬ ಸಾಲುಗಳು ಇವೆ ಸ್ನೇಹಿತರೆ. ಹಾಗಾದರೆ ಸಿಂಪಲ್. ಆವರ್ತ ಅಂದರೆ ಏನು, ನೆಕ್ಸ್ಟ್ ವರ್ಗ ಅಂದ್ರೇನು, ಆವರ್ತ ಅಂದರೆ ಅಡ್ಡ ಸಾಲುಗಳು, ವರ್ಗ ಅಂದರೆ ಕಂಬ ಸಾಲುಗಳು. ನಮ್ಮ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ದಟ್ ಈಸ್ 7 ಅಡ್ಡ ಸಾಲುಗಳಿವೆ. ನೆಕ್ಸ್ಟ್ ದಟ್ ಈಸ್ 18 ದಟ್ ಈಸ್ ಕಂಬ ಸಾಲುಗಳಿವೆ, 18 ವರ್ಗಗಳಿವೆ. ಈ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಚಾರ್ಟ್ ಇಟ್ಕೊಳ್ಳಿ ಸಾರ್. ಓಕೆ, ಚಾರ್ಟ್ ಇಟ್ಕೊಂಡಾದ್ಮೇಲೆ ಆವರ್ತ ಅಂದ್ರೂ ಗೊತ್ತಾಯಿತು, ದಟ್ ಈಸ್ ವರ್ಗ ಅಂದ್ರೂ ಗೊತ್ತಾಯಿತು. ಹ್ಞೂ ಸರ್, ಅಡ್ಡಡ್ಡ ಇರೋವೆಲ್ಲ ಆವರ್ತ, ಉದ್ದುದ್ದಿರೋವೆಲ್ಲ ವರ್ಗ. ಈಗ ಅತ್ಯಂತ ಸಣ್ಣ ಆವರ್ತ ಯಾವುದು ಅಂತ ಕೇಳಿಬಿಡ್ತಾನೆ. ಸ್ಮಾಲೆಸ್ಟ್ ಪೀರಿಯಡ್ ಯಾವುದು ನೋಡಿದ್ರೇ ಗೊತ್ತಾಗ್ಬಿಡತ್ತೆ. ಸರ್ ಫಸ್ಟ್ ಪೀರಿಯಡ್ಸಲ್ಲಿ 1ನೇ ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? ಬರೀ 2 ಇದೆ. 2ನೇ ಪೀರಿಯಡಲ್ಲಿ 8 ಇದೆ, 3ನೇ ಪೀರಿಯಡಲ್ಲಿ 8 ಇದೆ, 4ನೇ ಪೀರಿಯಡಲ್ಲಿ 18 ಇದೆ, 5ನೇ ಪೀರಿಯಡಲ್ಲಿ 18 ಇದೆ, 32 ಇದೆ, 32 ಇದೆ. ಹಾಗಾದರೆ ಇದೇನು ಅಡ್ಡ ಸಾಲುಗಳಲ್ಲಿ ಇರ್ತಕ್ಕಂಥ ಧಾತುಗಳ ಸಂಖ್ಯೆ. ಹಾಗಾದರೆ ಸಣ್ಣ ಆವರ್ತ ಯಾವುದು? ಸರ್ ಫಸ್ಟ್ ಪೀರಿಯಡ್ ಇದೆಯಲ್ವಾ, ಅದೇ ಸ್ಮಾಲೆಸ್ಟ್ ಪೀರಿಯಡ್ ಸರ್. ಹಾಗಾದರೆ ಲಾರ್ಜೆಸ್ಟ್ ಪೀರಿಯಡ್ ಯಾವುದು? ಸರ್ ಲಾಸ್ಟ್ ಹೌದು, 6 ಮತ್ತು 7 ಇದಾವಲ್ವಾ, ಇವೆರಡೂ ಕೂಡ ಅತ್ಯಂತ ದೊಡ್ಡ ಆವರ್ತಗಳು. ನೆಕ್ಸ್ಟ್ ಅತ್ಯಂತ ಚಿಕ್ಕ ಆವರ್ತ ಯಾವುದಪ್ಪ ಅಂದರೆ ದಟ್ ಈಸ್ ಅತ್ಯಂತ ಚಿಕ್ಕ ಆವರ್ತಗಳು. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಪ್ರಿಡಿಕ್ಟೇಬಲನ್ನು ನೋಡಿ. ಪ್ರಿಡಿಕ್ಟೇಬಲ್ ನೋಡಿದ್ರೆ ಸೇಮ್ ಕಲರ್. ಹಾಗಾದರೆ ಸಿಂಪಲ್ ಸೇಮ್ ಕಲರ್. ನಾನೊಂದು ಕ್ವಶನ್ ಕೇಳ್ತೀನಿ, ಆವರ್ತಗಳಲ್ಲಿ ಇದೆಯಾ ಆರ್ ವರ್ಗಗಳಲ್ಲಿ ಇದೆಯಾ? ಆವರ್ತ ಅಂದರೆ ಅಡ್ಡ ಸಾಲು, ವರ್ಗ ಅಂದರೆ ಕಂಬ ಸಾಲು. ಸೊ ಸಿಂಪಲ್, ಒಂದೇ ರೀತಿಯ ಕಲರ್ ಸಾರ್. ಇಲ್ಲಿ ಆಲ್ರೆಡಿ ಪಿಂಕ್ ಇದೆ, ಬ್ಲೂ ಇದೆ. ಆವರ್ತಗಳಲ್ಲಿ ಕಲರ್ ಚೇಂಜ್ ಇದೆ, ವರ್ಗಗಳಲ್ಲಿ ಕಲರ್ ಏನಾಗಿದೆ? ಸೇಮ್ ಇದೆ. ಯಾಕೆ ವರ್ಗಗಳಲ್ಲಿ ಕಲರ್ ಸೇಮ್ ಇದೆ ಅಂದರೆ ನಮ್ಮ ಆವರ್ತಕ ಕೋಷ್ಟಕದ ಧಾತುಗಳ ಲಕ್ಷಣಗಳ ಹೋಲಿಕೆ ಯಾವುದರಲ್ಲಿ ಕಂಡು ಬರುತ್ತೆ ಅಂದರೆ ವರ್ಗಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಆವರ್ತ ಕೋಷ್ಟಕದಲ್ಲಿ ಏನು ಧಾತುಗಳ ಲಕ್ಷಣಗಳಿದೆಯಲ್ವಾ, ಅವುಗಳ ಹೋಲಿಕೆ ಯಾವುದರಲ್ಲಿ ಕಂಡು ಬರುತ್ತೆ ಅಂದರೆ ವರ್ಗಗಳಲ್ಲಿ ಕಂಡು ಬರುತ್ತೆ, ಆವರ್ತಗಳಲ್ಲಿ ಕಂಡು ಬರೋದಿಲ್ಲ. ಹಾಗಾದರೆ ಸೋಡಿಯಂ ಧಾತು ಇದ್ದ ಹಾಗೆ ಮೆಗ್ನೀಸಿಯಂ ಇರಲ್ಲ. ಸೋಡಿಯಂ ಲಕ್ಷಣಗಳೇ ಒಂಥರ, ಮೆಗ್ನೀಸಿಯಂ ಲಕ್ಷಣಗಳೇ ಒಂಥರ. ಆದರೆ ಸೋಡಿಯಂ ಲಕ್ಷಣ ಥರನೇ ಪೊಟ್ಯಾಷಿಯಂ ಲಕ್ಷಣ ಇರುತ್ತೆ, ಪೊಟ್ಯಾಷಿಯಂ ಲಕ್ಷಣ ಥರನೇ ರೋಬಿಡಿಯಂ ಲಕ್ಷಣ ಇರುತ್ತೆ. ಹಾಗಾಗಿ ನಮ್ಮ ಕಂಬ ಸಾಲುಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ, ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಕಂಡು ಬರಲ್ಲ. ಆದರೆ ಇಲ್ಲಿ ಮಾತ್ರ ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಕಂಡು ಬರೋದ್ರಿಂದ ನಮ್ಮ ಆವರ್ತಕ ಕೋಷ್ಟಕದ ಈ ಜಾಗದಿಂದ ಇವೆರಡನ್ನು ನಾವೇನು ಮಾಡಿದ್ದೀವಿ? ಹೊರಗಡೆ ಇಟ್ಟಿದ್ದೀವಿ. ಯಾಕೆ ಅಂದರೆ ಇಡೀ ಆವರ್ತಕ ಕೋಷ್ಟಕದ ಎಲ್ಲ ಧಾತುಗಳ ಕಂಬ ಸಾಲುಗಳಲ್ಲಿ ಅಥವಾ ವರ್ಗಗಳಲ್ಲಿ ಹೋಲಿಕೆ ಕಂಡು ಬಂದರೆ ನಮ್ಮ ಆವರ್ತಕ ಕೋಷ್ಟಕದ ಈ ಧಾತುಗಳಿದೆಯಲ್ವಾ, ಈ ಧಾತುಗಳಲ್ಲಿ ಕಂಬ ಸಾಲುಗಳಲ್ಲಿ ಹೋಲಿಕೆ ಕಂಡು ಬರೋದಿಲ್ಲ, ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ. ಅದಕ್ಕೆ ನಾವು ಸ್ವಲ್ಪ ಕಲರ್ ಚಾರ್ಟ್ ನೋಡಿದಾಗ ಈ ಕಡೆ ಕಲರ್ ಏನಾಗಿರುತ್ತೆ? ಸೇಮ್ ಇರುತ್ತೆ, ಈ ಕಡೆ ಕಲರ್ ಸೇಮ್ ಆಗಿರುತ್ತೆ. ಯಾಕಂದರೆ ಈ ಧಾತುಗಳಲ್ಲಿ. ಹಾಗೆ ಈ ಧಾತುಗಳು ಯಾಕೆ ಆ ಕಡೆ ಕಲರ್ ಚೇಂಜ್ ಇರುತ್ತೆ? ಈ ಏನು ಧಾತುಗಳು ಲಕ್ಷಣವನ್ನು ತೋರಿಸುತ್ತಲ್ವಾ, ಅದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಲಕ್ಷಣವನ್ನು ತೋರಿಸುತ್ತೆ. ಇವೆಲ್ಲ ಸ್ಟಡಿ ಮಾಡಬೇಕು ಅಂದರೆ ನಮಗೆ ಸ್ವಲ್ಪ ಈ ಆವರ್ತಕ ಕೋಷ್ಟಕದ ಬ್ಲಾಕ್ಗಳ ಬಗ್ಗೆ ಐಡಿಯಾ ಬೇಕು ಸ್ನೇಹಿತರೆ. ಬ್ಲಾಕ್ಸ್.
ಹಾಗಾದ್ರೆ ನಮ್ಮ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಬ್ಲಾಕ್ಗಳಿದೆ, ಎಷ್ಟು ಆವರ್ತ ಇದೆ ಗೊತ್ತಾಯಿತು, ಎಷ್ಟು ವರ್ಗ ಇದೆ ಗೊತ್ತಾಯಿತು. ಹಾಗಾದರೆ ಧಾತುಗಳ ಲಕ್ಷಣಗಳು ಆವರ್ತಗಳಲ್ಲಿ ಹೋಲಿಕೆ ಕಂಡುಬರುತ್ತಾ, ವರ್ಗಗಳಲ್ಲಿ ಹೋಲಿಕೆ ಕಂಡುಬರುತ್ತಾ, ಅವೆಲ್ಲ ಕ್ಲಾರಿಟಿ ಸಿಕ್ತು. ನೀವು ಇವಾಗ ಕೇಳಿದ್ರೆ 18ನೇ ವರ್ಗ ಯಾವುದು ಅಂದರೆ ಸಾರ್ ಲಾಸ್ಟಿಗಿದೆ ಸರ್, 17ನೇ ವರ್ಗ ಯಾವುದು ಸರ್ ಅದರ ಪಕ್ಕ ಇದೆ ಸರ್, 1ನೇ ವರ್ಗ ಯಾವುದು ಸರ್ ಇದು ಸರ್, 2ನೇ ವರ್ಗ ಯಾವುದು ಇದು ಸರ್, 12ನೇ ವರ್ಗ ಯಾವುದು ಸರ್ ಇದು ಸರ್, 13ನೇ ವರ್ಗ ಯಾವುದು ಸರ್ ಇದು ಸರ್, 6ನೇ ಆವರ್ತ ಯಾವುದು ಸರ್ ಅಡ್ಡ ಸಾಲು ಸರ್ ಇದು ಸರ್. ಸೊ ಆವರ್ತ ಅಡ್ಡ ಸಾಲು, ವರ್ಗ ಕಂಬ ಸಾಲು, 7, 18 ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ರಿಪೀಟ್ ಎಲ್ಲ ಪ್ರಾಪರ್ಟೀಸಲ್ಲೂ ಈ ವರ್ಡ್ಸ್ಗಳು ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬ್ಲಾಕ್ಸ್. ಎಷ್ಟು ಬ್ಲಾಕ್ ಇದೆ? ಸೊ ಸ್ನೇಹಿತರೆ, ನಾನು ಆಲ್ರೆಡಿ ಇಲ್ಲಿ ಏನು ಹೇಳ್ತೀನಿ ಅಲ್ವಾ, ದಿಸ್ 1ನೇ ವರ್ಗ 2ನೇ ವರ್ಗ. ಈ 1ನೇ ವರ್ಗ 2ನೇ ವರ್ಗದ ಧಾತುಗಳಿದೆಯಲ್ವಾ, ದಟ್ ಈಸ್ ಎಸ್ ಬ್ಲಾಕ್ ಧಾತುಗಳು ಸ್ನೇಹಿತರೆ. ಎಸ್ ಬ್ಲಾಕ್ ಧಾತುಗಳು 1ನೇ ವರ್ಗ 2ನೇ ವರ್ಗ, ದಟ್ ಈಸ್ 1 to 2nd ಗ್ರೂಪ್ಸ್. ವರ್ಗ ಇವೆರಡಿದೆಯಲ್ವಾ, ದಿಸ್ ಈಸ್ ಬರೀತು ನೋಡಿ, ದಟ್ ಈಸ್ ಎಸ್ ಬ್ಲಾಕ್ ಧಾತುಗಳು, ಎಸ್ ಬ್ಲಾಕ್ ಧಾತುಗಳು. ಸೊ ಸ್ನೇಹಿತರೆ, ಸೊ ನೆಕ್ಸ್ಟ್ ಇಲ್ಲೇನು ಅರ್ಶನಾ ಕಲರ್ ಇದೆಯಲ್ವಾ, ಅರ್ಶನಾ ಕಲರ್. ಸೊ ದಟ್ ಈಸ್ ಡಿ ಬ್ಲಾಕ್ ಧಾತು ಸ್ನೇಹಿತರೆ, ಡಿ ಬ್ಲಾಕ್ ಧಾತು. ಅರ್ಶನಾ ಕಲರ್ ಏನಿದೆಯಲ್ವಾ ಕಂಪ್ಲೀಟ್, ದಿಸ್ ಈಸ್ ಇಲ್ಲಿಂದ ಏನು ಇಲ್ಲಿವರೆಗೂ ಇದೆಯಲ್ವಾ, ದಿಸ್ ಈಸ್ ಯಾವ ಬ್ಲಾಕ್ ಅಂದರೆ ದಟ್ ಈಸ್ ಡಿ ಬ್ಲಾಕ್ ಧಾತುಗಳು ಸ್ನೇಹಿತರೆ, ಡಿ ಬ್ಲಾಕ್. ಸೊ ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಕಂಪ್ಲೀಟ್. ಓಕೆ, ಈ ಬಾಕ್ಸ್ ಇಲ್ಲಿಂದ ದಟ್ ಈಸ್ ಇಲ್ಲಿವರೆಗೂ ಇದೆಯಲ್ವಾ, ದಟ್ ಈಸ್ ಪಿ ಬ್ಲಾಕ್ ಧಾತುಗಳು ಸ್ನೇಹಿತರೆ. ಯಾವ ಬ್ಲಾಕ್ ಧಾತು ಅಂದರೆ ದಟ್ ಈಸ್ ಪಿ ಬ್ಲಾಕ್ ಧಾತುಗಳು. ಸೊ ನೆಕ್ಸ್ಟ್ ಏನು ಸಪ್ರೇಟ್ ಹಿಡಿದಿನ ಅಂತ ಹೇಳಿದ್ನಲ್ಲ, ಸಪ್ರೇಟ್ ಇವು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ, ದಟ್ ಈಸ್ ಯಾವ ಬ್ಲಾಕ್ ಧಾತು ಅಂದರೆ ದಟ್ ಈಸ್ ಎಫ್ ಬ್ಲಾಕ್ ಧಾತುಗಳು ಸ್ನೇಹಿತರೆ, ಎಫ್ ಬ್ಲಾಕ್. ಹಾಗಾದ್ರೆ ನಮಗೆ ಬ್ಲಾಕ್ ಗೊತ್ತಾಯಿತು ಸರ್, ಇದು ಎಸ್ ಬ್ಲಾಕ್ ಸರ್, ಇದು ಡಿ ಬ್ಲಾಕ್ ಸರ್, ಅದು ಪಿ ಬ್ಲಾಕ್ ಸರ್, ಸಪ್ರೇಟ್ ಇಟ್ಟಿರ್ತಕ್ಕಂಥದ್ದು ಎಫ್ ಬ್ಲಾಕ್ ಸರ್. ಸೊ ಸಿಂಪಲ್, ಎಸ್ ಬ್ಲಾಕ್ ಧಾತುಗಳಲ್ಲಿ ವರ್ಗಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ, ಪಿ ಬ್ಲಾಕ್ ಧಾತುಗಳಲ್ಲಿ ವರ್ಗಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ, ಡಿ ಬ್ಲಾಕ್ ಧಾತುಗಳಲ್ಲಿ ವರ್ಗಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ, ಎಫ್ ಬ್ಲಾಕ್ ಧಾತುಗಳಲ್ಲಿ ಮಾತ್ರ ಆವರ್ತಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ. ಆವರ್ತ ಅಂದರೆ ಅಡ್ಡ ಸಾಲುಗಳು. ಎಫ್ ಬ್ಲಾಕ್ ಧಾತುಗಳಲ್ಲಿ ಆವರ್ತಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ. ಹಾಗಾಗಿ ಆವರ್ತಕ ಕೋಷ್ಟಕದಿಂದ ಎಫ್ ಬ್ಲಾಕ್ ಅನ್ನು ಏನು ಮಾಡಿದ್ದೀವಿ ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ ಸ್ನೇಹಿತರೆ. ಯಾಕೆ ಎಫ್ ಬ್ಲಾಕ್ ಧಾತುಗಳನ್ನು ನಮ್ಮ ಈ ಚಾರ್ಟಿಂದ ಹೊರಗಡೆ ಇಟ್ಟಿದ್ದೀವಿ ಅಂದರೆ, ಈ ಚಾರ್ಟಲ್ಲಿರೋ ಎಲ್ಲ ಬ್ಲಾಕ್ಗಳು ಕಂಬ ಸಾಲುಗಳಲ್ಲಿ ಹೋಲಿಕೆ ಕಂಡು ಬಂದರೆ, ಬಟ್ ಇವೆರಡು ಏನು ಲ್ಯಾಂಥನಮ್ ನಂತರ 14 ಧಾತುಗಳು, ಆಕ್ಟನಮ್ ನಂತರ 14 ಧಾತುಗಳು ಇದೆಯಲ್ವಾ, ಈ ಲ್ಯಾಂಥನಮ್ ನಂತರ 14 ಧಾತುಗಳು, ಆಕ್ಟನಮ್ ನಂತರದ 14 ಧಾತುಗಳು, ದಟ್ ಇಸ್ ಎಲ್ ಎ ಲ್ಯಾಂಥನಮ್ ನಂತರ 14 ಎಲಿಮೆಂಟ್ಸ್, ಆಕ್ಟನಮ್ ನಂತರ 40 ಎಲಿಮೆಂಟ್ಸ್ ಇದೆಯಲ್ವಾ, ಈ ಲ್ಯಾಂಥನಮ್ ಮತ್ತು ಆಕ್ಟನಮ್ ಸರಣಿಯನ್ನು ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಅಂತ ಕರಿತೀವಿ. ಎಫ್ ಬ್ಲಾಕ್ ಧಾತುಗಳಲ್ಲಿ ಮಾತ್ರ ಕಂಬ ಸಾಲುಗಳಲ್ಲಿ ಹೋಲಿಕೆ ಕಂಡುಬರಲ್ಲ, ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಕಂಡುಬರುತ್ತೆ. ಹಾಗಾಗಿ ನಮ್ಮ ಪೆರಿಡಿಕ್ ಟೇಬಲ್ ಚಾರ್ಟಿಂದ ಇದನ್ನೇನು ಮಾಡಿದ್ದೀವಿ, ಹೊರಗಡೆ ಇಟ್ಟಿದ್ದೀವಿ. ಕೇಳಬಹುದು, ಎಫ್ ಬ್ಲಾಕ್ ಧಾತುಗಳ ವಿಶೇಷತೆ ಏನು? ಆವರ್ತಕ ಕೋಷ್ಟಕದ ಎಲ್ಲ ಬ್ಲಾಕ್ ಧಾತುಗಳು ವರ್ಗಗಳಲ್ಲಿ ಅಥವಾ ಕಂಬ ಸಾಲುಗಳಲ್ಲಿ ಹೋಲಿಕೆಯನ್ನು ತೋರಿಸಿದರೆ, ನಮ್ಮ ಎಫ್ ಬ್ಲಾಕ್ ಧಾತುಗಳು ದಟ್ ಈಸ್ ಆವರ್ತಗಳಲ್ಲಿ ಹೋಲಿಕೆಯನ್ನು ತೋರಿಸುತ್ತೆ. ಹಾಗಾಗಿ ಇವುಗಳನ್ನು ಆವರ್ತಕ ಕೋಷ್ಟಕದಿಂದ ಏನು ಮಾಡಿದ್ದೀವಿ, ಸಪ್ರೇಟಾಗಿ ಇಟ್ಟಿದ್ದೀವಿ ಸ್ನೇಹಿತರೆ. ಸೊ ಸಿಂಪಲ್, ನಮ್ಮ ಎಫ್ ಬ್ಲಾಕ್ ಧಾತುಗಳು, ಎಸ್ ಬ್ಲಾಕ್ ಧಾತುಗಳು ಅಂದರೆ 1ನೇ ವರ್ಗದ ಧಾತುಗಳು, 2ನೇ ವರ್ಗದ ಧಾತುಗಳು ಎಸ್ ಬ್ಲಾಕ್. ಡಿ ಬ್ಲಾಕ್ ಸರ್ ಗೊತ್ತು ಸರ್, 3ರಿಂದ ದಟ್ ಈಸ್ 12 ಕೌಂಟ್ ಮಾಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ದಟ್ ಈಸ್ 3ರಿಂದ 12ನೇ ವರ್ಗದ ಧಾತುಗಳಿಗೆ ಏನಂತ ಕರಿತೀವಿ, ಡಿ ಬ್ಲಾಕ್. ಸೊ ನೆಕ್ಸ್ಟ್ ಇಲ್ಲಿಂದ 13ರಿಂದ ಕೌಂಟ್ ಮಾಡಿ 18, ದಟ್ ಈಸ್ 13ರಿಂದ 18ನೇ ವರ್ಗದ ಧಾತುಗಳಿದೆಯಲ್ವಾ, ದಟ್ ಈಸ್ ಪಿ ಬ್ಲಾಕ್ ಸ್ನೇಹಿತರೆ. ನೆಕ್ಸ್ಟ್ ಲ್ಯಾಂಥನಮ್ ನಂತರ 14 ಧಾತುಗಳು, ಆಕ್ಟನಮ್ ನಂತರ 14 ಧಾತುಗಳು, ಲ್ಯಾಂಥನಮ್ ಮತ್ತು ಆಕ್ಟನಮ್ ಸರಣಿ ಅಂತ ಕರಿತೀವಿ. ಈ ಆಕ್ಟನಮ್ ಮತ್ತು ಲ್ಯಾಂಥನಮ್ ಸರಣಿಯನ್ನು ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಧಾತುಗಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ದಿಸ್ ಇಸ್ ನಮ್ಮ ಬ್ಲಾಕಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೇನಪ್ಪ ಅಂದರೆ, ಸ್ವಲ್ಪ ಮೆಥಡಾಲಜಿ ಅಂದರೆ ನಮ್ಮ ಸೈನ್ಸ್ ಟಿ ಬರೆಯೋರಿಗೆ ಸರ್ ಎಸ್ ಬ್ಲಾಕ್ ಗೊತ್ತಾಯಿತು ಸರ್, ಪಿ ಬ್ಲಾಕ್ ಗೊತ್ತಾಯಿತು ಸರ್, ಡಿ ಬ್ಲಾಕ್ ಗೊತ್ತಾಯಿತು, ನಮಗೆಲ್ಲ ಬ್ಲಾಕ್ ಏನೋ ಗೊತ್ತಾಗಿದೆ ಸರ್, ಈ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತಾ ನಾವು ಈ ಚಾರ್ಟಲ್ಲಿ ಯಾವ ಧಾತು ಯಾವ ಜಾಗದಲ್ಲಿ ಇದೆ ಅನ್ನೋದನ್ನು ನಾವು ಈಸಿಯಾಗಿ ಪ್ರೂವ್ ಮಾಡಬಹುದಾ? ಎಸ್, ಅದು ಕೂಡ ಹೇಳ್ತೀನಿ ಸ್ನೇಹಿತರೆ. ನಮಗೆ ಚಾರ್ಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಧಾತು ಇದೆ, ಆ ಧಾತುವಿನ ಪರಮಾಣು ಸಂಖ್ಯೆ ಇದೆ, ಆ ಪರಮಾಣು ಸಂಖ್ಯೆಯನ್ನು ತಗೊಂಡು ನಾವು ಬ್ಲಾಕನ್ನು, ಎಸ್ ಇವನು ಹೇಗೆ ಬ್ಲಾಕ್ಗಳನ್ನು ಲೆಕ್ಕ ಮಾಡ್ದ ಅಂದರೆ, ಆಲ್ರೆಡಿ ನಾನು ಹೇಳಿದೆ, ನಮ್ಮ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಯಾವುದು ಅಂದರೆ ದಟ್ ಈಸ್
ಎಲೆಕ್ಟ್ರಾನ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸ ಎಂಬ ಕಲ್ಪನೆಯನ್ನು ಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂದರೆ ದಟ್ ಈಸ್ ನೀಲ್ಸ್ ಬೋರ್. ಹಾಗಾದರೆ ಈ ನೀಲ್ಸ್ ಬೋರ್ ಇದನ್ನಲ್ಲ, ಇವನೇ ಎಲೆಕ್ಟ್ರಾನ್ ವಿನ್ಯಾಸ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಂಥವನು. ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇದೆಯಲ್ವಾ, ನಮ್ಮ ಆಲ್ಫಾ ತತ್ವದ ಆಧಾರದ ಮೇಲೆ, ಹುಂಡ್ಸನ ನಿಯಮ ಆಧಾರದ ಮೇಲೆ, ಪೌಲಿಯ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ದ ಆಧಾರದ ಮೇಲೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಈಗ ಕಲಿಲಿಕ್ಕಾಗೋದಿಲ್ಲ, ಆಲ್ರೆಡಿ ವರ್ಕ್ ಮಾಡಿರಬೇಕು. ನಿಮಗೇನಾದರೂ ಕನ್ಫ್ಯೂಷನ್ಸ್ ಇಲ್ಲ ಸರ್ ಎಲೆಕ್ಟ್ರಾನ್ ವಿನ್ಯಾಸ ಕಲೀಲೇಬೇಕು ಅಂತ ಏನಾರು ಹಠಕ್ಕೆ ಬಿದ್ದರೆ ಒಂದು 50 ಜನ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಒಂದು ಪೀರಿಯಡ್ ಕಂಪ್ಲೀಟ್ ಲೈವ್ ಕ್ಲಾಸ್ ಎಲೆಕ್ಟ್ರಾನ್ ವಿನ್ಯಾಸ ಹಾಳೆ ಇಟ್ಕೊಂಡು ಕೂರಿ, ಅದಕ್ಕಿಂತ ಈಸಿ ಯಾವುದು ಎಲ್ಲ ಕಲಿಸ್ತೀನಿ. ಬಟ್ ಇಲ್ಲಿ ಕಲಿಸೋಕ್ಕಾಗೋದಿಲ್ಲ, ಇಲ್ಲಿ ನಾನು ಪಿರಿಯಡಿಕ್ ಟೇಬಲ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ನಮ್ಮ ಈ ಪಿರಿಯಡಿಕ್ ಟೇಬಲ್ದ ಬ್ಯಾಕ್ಬೋನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಲ್ವಾ. ನೋಡಿ, ನೀವು ಯಾವುದಾರ ಎಲಿಮೆಂಟ್ ತೊಗೊಳ್ಳಿ. ಎಕ್ಸಾಂಪಲ್ ನಾನೀಗ ಮೆಗ್ನೀಸಿಯಂ ಧಾತು ತೊಗೊಳ್ತೀನಿ. ಮೆಗ್ನೀಸಿಯಂ, ಸೊ ಸಿಂಪಲ್ ಮೆಗ್ನೀಸಿಯಂ ಧಾತು ತೊಗೊಂಡಿದ್ದೀನಿ. ಅದರ ಪರಮಾಣು ಸಂಖ್ಯೆ ಮೇಲ್ಗಡೆನೇ ಇದೆ, 12 ಪರಮಾಣು ಸಂಖ್ಯೆ ಇದೆ, 12 ಪರಮಾಣು ಸಂಖ್ಯೆ ಇದೆ. ಈಗ ಮೆಗ್ನೀಸಿಯಂ ಧಾತು ತೊಗೊಂಡು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತೀನಿ 1s2 2s2 2p6 ಅಂದರೆ 12. ನಂತರ ಮೆಗ್ನೀಸಿಯಂ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದೆ? 12 ಇದೆ. ನಾನು ಯಾವುದೊಂದು ರೂಲ್ಸ್ ಇದೆ ಎಲೆಕ್ಟ್ರಾನ್ ವಿನ್ಯಾಸ ಬರೀತಕ್ಕಂಥ ರೂಲ್ಸ್, ಆ ರೂಲ್ಸ್ನ ಆಧಾರದ ಮೇಲೆ ಎಷ್ಟು ಎಲೆಕ್ಟ್ರಾನ್ ತುಂಬಿದ್ದೀನಿ ನಾನು? 2 4 6 10, ದಟ್ ಈಸ್ 3s2. ಸೊ ಸ್ನೇಹಿತರೆ, ಹಾಗಾದರೆ ಸಿಂಪಲ್ ಮೆಗ್ನೀಸಿಯಂ ಧಾತು ನಾನು ಎಲೆಕ್ಟ್ರಾನ್ ವಿನ್ಯಾಸ ಬರಿತಾ ಹೋದಾಗ ಎಂಡಲ್ಲಿ ಯಾವ ಉಪಕವಚದಿಂದ ಎಂಡಾಯಿತು ಅಂದರೆ ಎಸ್ ಉಪಕವಚದಿಂದ ಎಂಡಾಯಿತು. ಈ ಥರ ಯಾವ ಉಪಕವಚದಿಂದ ಎಂಡಾತೋ ಅದು ಅದರ ಬ್ಲಾಕ್ ಆಗುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಎಸ್ಸಿಂದ ಎಂಡಾಗಿದೆ, ಹಾಗಾಗಿ ಇದು ಎಸ್ ಬ್ಲಾಕ್. ನೆಕ್ಸ್ಟ್ ಇದರ ಪಕ್ಕದಲ್ಲಿ ಎಸ್ನ ಪಕ್ಕದಲ್ಲಿ ಯಾವ ನಂಬರ್ ಇರುತ್ತಲ್ವ ಅದು ದಟ್ ಈಸ್ ಅದರ ಅಡ್ಡ ಸಾಲು, ಅದರ ಆವರ್ತ. ಹಾಗಾದರೆ ಯಾವ ಬ್ಲಾಕ್? ಎಸ್ ಬ್ಲಾಕ್. ಆವರ್ತ ಯಾವುದು? 3ನೇದು. ನೆಕ್ಸ್ಟ್ ಎಸ್ನ ಮೇಲೆ ನಂಬರ್ ಇರುತ್ತಲ್ವ, ನಂಬರ್ ದಟ್ ಈಸ್ ಅದರ ವರ್ಗ. ಹಾಗಾದರೆ ಸ್ನೇಹಿತರೆ, ನಮ್ಮ ಮೆಗ್ನೀಸಿಯಂ ದಟ್ ಈಸ್ ಯಾವ ಬ್ಲಾಕಲ್ಲಿದೆ? ನಮ್ಮ ಮೆಗ್ನೀಸಿಯಂ ಎಸ್ ಬ್ಲಾಕಲ್ಲಿದೆ. ಎಸ್ ಬ್ಲಾಕಲ್ಲಿ ಅಂದರೆ 1ನೇ ವರ್ಗ 2ನೇ ವರ್ಗ, ಎಸ್ ನಮ್ಮ ಮೆಗ್ನೀಸಿಯಂ ಎಸ್ ಬ್ಲಾಕಲ್ಲಿ ಇದೆ. ನೆಕ್ಸ್ಟ್ ಎಷ್ಟನೇ ವರ್ಗದಲ್ಲಿದೆ? 2ನೇ ವರ್ಗ 2ನೇ ವರ್ಗ, 1ರಲ್ಲಿಲ್ಲ, ಎಸ್ 2ನೇ ವರ್ಗದಲ್ಲಿದೆ, ಅದು ಕನ್ನಡ. ಎಷ್ಟನೇ ಆವರ್ತದಲ್ಲಿದೆ ಸರ್? 3ನೇ ಆವರ್ತ, 1 2 3, ಎಸ್ ಸರ್ 3ನೇ ಆವರ್ತದಲ್ಲಿದೆ. ಸೊ ಸ್ನೇಹಿತರೆ, ಇದು ಒಂದೇ ಅಂತ ಅಲ್ಲ, ನೀವು ಯಾವುದಾರೆ ಒಂದು ಎಲಿಮೆಂಟ್ ತೊಗೊಳ್ಳಿ, ನಮ್ಮ ಎಸ್ ಬ್ಲಾಕ್ ಫಸ್ಟ್ ಎಸ್ ಬ್ಲಾಕ್ನ ಯಾವುದೇ ಎಲಿಮೆಂಟ್ ತೊಗೊಳ್ಳಿ, ಅದು ನಾವು ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಅದು ಯಾವುದರಿಂದ ಎಂಡ್ ಆಗುತ್ತೋ ಅದರ ಮೇಲ್ಗಡೆ ಇರತಕ್ಕಂಥದ್ದು ವರ್ಗ, ಪಕ್ಕದಲ್ಲಿರ್ತಕ್ಕಂಥದ್ದು ಆವರ್ತ ಆಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ನಾನೀಗ ಪೊಟ್ಯಾಷಿಯಂ ತೊಗೊಳ್ತೀನಿ, ಯಾವುದಾರೆ ತೊಗೊಳ್ಳಿ. ಪೊಟ್ಯಾಷಿಯಂ ಅಟೋಮಿಕ್ ನಂಬರ್ ಮೇಲ್ಗಡೆ ಇದೆ 19, ದಟ್ ಈಸ್ 1s2, ದಟ್ ಈಸ್ 2s2, ದಟ್ ಈಸ್ 2p6, ದಟ್ ಈಸ್ 3s2, ದಟ್ ಈಸ್ 3p6, ದಟ್ ಈಸ್ 4s1. ಸೊ ಸ್ನೇಹಿತರೆ, ಪೊಟ್ಯಾಷಿಯಂ ಪರಮಾಣು ಸಂಖ್ಯೆ 19 ಇದೆ. ದಿಸ್ ಈಸ್ ಪೊಟ್ಯಾಷಿಯಂ ಪರಮಾಣು ಸಂಖ್ಯೆ. ಕೌಂಟ್ ಮಾಡಿ, 2 4 10 18 ಪ್ಲಸ್ 19, ಎಸ್ 19. ಹಾಗಾದರೆ ಪೊಟ್ಯಾಷಿಯಂ ಯಾವ ಉಪಕವಚದಿಂದ ಎಂಡ್ ಆಗಿದೆ? ಎಸ್, ದಟ್ ಈಸ್ ಹಾಗಾದರೆ ಯಾವ ಬ್ಲಾಕ್? ಎಸ್ ಬ್ಲಾಕ್. ಹಾಗಾದರೆ ಪೊಟ್ಯಾಷಿಯಂನ ಆವರ್ತ ಎಷ್ಟು? ಎಸ್ನ ಪಕ್ಕ ಏನಾಗಿದೆ ಅದು ಅದರ ಆವರ್ತ. ಪೊಟ್ಯಾಷಿಯಂ 4ನೇ ಅಡ್ಡ ಸಾಲಲ್ಲಿದೆ. ಹಾಗಾದರೆ ಪೊಟ್ಯಾಷಿಯಂ ಯಾವ ವರ್ಗದಲ್ಲಿದೆ? ದಟ್ ಈಸ್ 1ನೇ ವರ್ಗದಲ್ಲಿದೆ ಸ್ನೇಹಿತರೆ. ಹಾಗಾದರೆ ನೋಡೋಣ, ನಮ್ಮ ಪೊಟ್ಯಾಷಿಯಂ ಸೊ ಇಲ್ಲಿದೆ, ಪೊಟ್ಯಾಷಿಯಂ ಇಲ್ಲಿ ಮತ್ತು 1ನೇ ವರ್ಗ 2ನೇ ವರ್ಗದಲ್ಲಿ ಯಾವುದೇ ಧಾತುಗಳು ಇರಲಿ, ಎಸ್ ಬ್ಲಾಕ್ ದಟ್ ಈಸ್ ಎಸ್ ಬ್ಲಾಕ್ ಈಸ್ ರೈಟ್. 4ನೇ ಆವರ್ತ 1 2 3 4, 4ನೇ ಆವರ್ತ ಈಸ್ ರೈಟ್. 1ನೇ ವರ್ಗ 1ನೇ ಆವರ್ಗ ಈಸ್ ರೈಟ್. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಯಾವುದೇ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ. ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಎಸ್ಸಿಂದ ಎಂಡ್ ಆಯಿತು ಅಂದರೆ ದಟ್ ಈಸ್ ಎಸ್ನ ಮೇಲ್ಗಡೆ ಇರತಕ್ಕಂಥದ್ದೇ ವರ್ಗ, ಎಸ್ನ ಪಕ್ಕ ಇರ್ತಕ್ಕಂಥದ್ದೇ ಆವರ್ತ ಆಗಿರುತ್ತೆ ಸ್ನೇಹಿತರೆ. ಈ ಥರ ಎಸ್ ಬ್ಲಾಕ್ ಧಾತುಗಳನ್ನು ಗುರುತಿಸ್ತಾನೆ ಅವನು. ಎಸ್ ಬ್ಲಾಕ್ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋದರ ಮೂಲಕ ನಾವು ದಟ್ ಈಸ್ ಲೀಥಿಯಂನ ಪರಮಾಣು ಸಂಖ್ಯೆ 3 ಇದೆ, ದಟ್ ಈಸ್ 1s2, ದಟ್ ಈಸ್ 2s1. ಸೊ ಸ್ನೇಹಿತರೆ, ನಾವು ಈ ಏನು 1ನೇ ವರ್ಗದ ಧಾತುಗಳಿದೆಯಲ್ವಾ, ಯಾವುದೇ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ, ದಟ್ ಈಸ್ 2s1, 3s1, 4s1, 5s1, ನೆಕ್ಸ್ಟ್ 6s1, ಈ ಥರ 1 1 1 1 1ಇಂದ ಎಂಡ್ ಆಗೋದ್ರಿಂದ ಒಂದೇ ರೀತಿಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಇವು ಹೊಂದಿರೋದ್ರಿಂದ ಇವುಗಳ ಲಕ್ಷಣಗಳಲ್ಲಿ ಏನಾಗಿರುತ್ತೆ? ಹೋಲಿಕೆ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಇವೆಲ್ಲವೂ ಏಕವೇಲಿಯನ್ಸಿಗಳು. ಇವು 2ರಿಂದ ಎಂಡ್ ಆದರೆ ಇವೆಲ್ಲ 2ರಿಂದ ಎಂಡ್ ಆಗುತ್ತೆ, ಇವು 3ರಿಂದ ಎಂಡ್ ಆದರೆ ಇವೆಲ್ಲವೂ 3ರಿಂದ ಎಂಡ್ ಆಗುತ್ತೆ. ಈ ಥರ ಒಂದೇ ರೀತಿಯ ವೇಲೆನ್ಸಿಗಳನ್ನು ಹೊಂದಿರೋದ್ರಿಂದ ಇವುಗಳ ಲಕ್ಷಣಗಳಲ್ಲಿ ಏನಾಗಿರುತ್ತೆ ಅಂದರೆ ಸಾಮ್ಯತೆ ಇರುತ್ತೆ ಸ್ನೇಹಿತರೆ. ಇದು ಎಸ್ ಬ್ಲಾಕ್ ಧಾತುಗಳು. ಈಗ ನಾವು ಪಿ ಬ್ಲಾಕ್ ಧಾತುವಿಗೆ ಹೋಗೋಣ. ಸೊ ಇದು ಪಿ ಬ್ಲಾಕ್.
ಈ ಪಿ ಬ್ಲಾಕ್ ಧಾತುಗಳಲ್ಲಿ ಯಾವುದಾದ್ರೂ ತಗೊಳ್ಳಿ. ಸೊ ತಗೊಂಡಾಗ ಎಕ್ಸಾಂಪಲ್ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದಾಗ ಸೊ ಅದು ಅದೇ ಧಾತು ಅದೇ ಜಾಗದಲ್ಲಿ ಇದೆಯಾ ಲೆಕ್ಕ ಮಾಡಬಹುದಾ? ಎಸ್ ಸ್ನೇಹಿತರೆ. ಎಕ್ಸಾಂಪಲ್ ಫಾಸ್ಫರಸ್ ತಗೊಳ್ಳೋಣ. ಫಾಸ್ಫರಸ್ನ ಪರಮಾಣು ಸಂಖ್ಯೆ ಎಷ್ಟಾಗಿದೆ? 15 ಇದೆ. ಹಾಗಾದರೆ ಫಾಸ್ಫರಸ್ ಇದರ ಪರಮಾಣು ಸಂಖ್ಯೆ 15 ಇದೆ. ಎಲೆಕ್ಟ್ರಾನ್ ವಿನ್ಯಾಸ ಬರೆಯಕ್ಕೆ ಬರುತ್ತೆ ನನಗೆ. ಎಸ್ 1s2 2s2 2p6 3s2 ದಟ್ ಈಸ್ ಸ್ನೇಹಿತರೆ 2 2 4 10 ದಟ್ ಈಸ್ 3p ದಟ್ ಈಸ್ 3 ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ 15 ಕಂಪ್ಲೀಟ್ ತುಂಬಿಕೊಂಡಿದ್ದೀನಿ. ದಟ್ ಈಸ್ 1s2 2s2 2p6 3s2 3p. ಹಾಗಾದರೆ ನಮ್ಮ ಫಾಸ್ಫರಸ್ ಇದೆಯಲ್ವಾ ಯಾವುದರಿಂದ ಎಂಡ್ ಆಗಿದೆ ಅಂದರೆ ಪಿ ಇಂದ ಎಂಡ್ ಆಗಿದೆ. 100% ಯಾವ ಬ್ಲಾಕ್? ಪಿ ಬ್ಲಾಕ್ ಸ್ನೇಹಿತರೆ. ಸೊ ಎಕ್ಸಾಂಪಲ್ ನಮ್ಮ ಫಾಸ್ಫರಸ್ ಎಷ್ಟನೇ ಆವರ್ತದಲ್ಲಿದೆ? ದಟ್ ಈಸ್ 3ನೇ ಆವರ್ತದಲ್ಲಿದೆ, 3rd ಪೀರಿಯಡಲ್ಲಿದೆ. ಸೊ ಕೌಂಟ್ ಮಾಡಿ. ನಮ್ಮ ಆವರ್ತ 1 2 100% ಸರ್ ದಟ್ ಈಸ್ 3rd ಪೀರಿಯಡಲ್ಲಿದೆ, 100% ಪಿ ಬ್ಲಾಕಲ್ಲಿ ಇದೆ. ಹಾಗಾದ್ರೆ ಈಗ ವರ್ಗ ಕಂಡುಹಿಡಿಬೇಕಲ್ಲ. ವರ್ಗ ಕಂಡುಹಿಡಿಬೇಕಾದ್ರೆ ಏನಿಲ್ಲ ಸ್ನೇಹಿತರೆ, ಏನು ಅತ್ಯಂತ ಹೊರ ಕವಚ ಇದೆಯಲ್ವಾ 3 ಅಂದರೆ ಒಂದೇ ಕವಚ. ಆ ಒಂದೇ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಏನು ಮಾಡಬೇಕು? ಕೂಡಬೇಕು ಸ್ನೇಹಿತರೆ. ಕೂಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಅದಕ್ಕೆ +10 ಮಾಡಿದ್ರೆ 15 ಬರುತ್ತೆ. ಹಾಗಾದ್ರೆ ನಮ್ಮ ಫಾಸ್ಫರಸ್ ಯಾವ ವರ್ಗದಲ್ಲಿದೆ ಅಂದರೆ ದಟ್ ಈಸ್ 15ನೇ ವರ್ಗದಲ್ಲಿದೆ. ನಾವು ಬ್ಯೂಟಿಫುಲ್ ಆಗಿ ಲೆಕ್ಕ ಮಾಡ್ಬೋದು. 1 2 3 4 5 6 13 14 ಎಸ್ ಸರ್ 15ನೇ ವರ್ಗದಲ್ಲಿ ಫಾಸ್ಫರಸ್ ಇದೆ. ನೀವು ಯಾವುದಾದ್ರೂ ತಗೊಳ್ಳಿ, ನೀವು ಕ್ಲಿಯರ್ ಫಿನಿಶ್ ಮಾಡ್ಬೋದು. ಎಕ್ಸಾಂಪಲ್ ಫ್ಲೋರಿನ್ ಇದೆ. ಫ್ಲೋರಿನ್ ಅಟಾಮಿಕ್ ನಂಬರ್ 9. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀರಿ 1s2 ದಟ್ ಈಸ್ 2s2 ದಟ್ ಈಸ್ 2p5 ಸಾರ್. ಯಾಕಂದರೆ 9 ಇದೆ, ದಟ್ ಈಸ್ 9. ಹಾಗಾದರೆ ನಮ್ಮ ಫ್ಲೋರಿನ್ ಇದೆಯಲ್ವಾ ಯಾವ ಬ್ಲಾಕ್? ದಟ್ ಈಸ್ ಪಿ ಬ್ಲಾಕಲ್ಲಿ ಇದೆ. ಸೊ ನೆಕ್ಸ್ಟ್ ಫ್ಲೋರಿನ್ನ ಅಡ್ಡ ಸಾಲು ಎಷ್ಟಿದೆ? ದಟ್ ಈಸ್ 2ನೇ ಅಡ್ಡ ಸಾಲಲ್ಲಿದೆ. ಸರ್ ವರ್ಗ ಏನಿಲ್ಲ, 2 + 2 ಒಂದೇ ಕವಚದಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳನ್ನು ಏನು ಮಾಡಬೇಕು? ಕೂಡಬೇಕು. ಕೂಡಿದಾಗ ಏನು ಬರುತ್ತೆ? 7. ಅದಕ್ಕೆ ಮತ್ತೆ 10 ಕೂಡಬೇಕು ಸರ್, ದಟ್ ಈಸ್ 17. ಹಾಗಾದರೆ ನಮ್ಮ ಫ್ಲೋರಿನ್ ಯಾವ ವರ್ಗದಲ್ಲಿದೆ ಅಂದರೆ ದಟ್ ಈಸ್ 17ನೇ ವರ್ಗದಲ್ಲಿದೆ. ಸೊ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಯಾವುದೇ ಧಾತುಗಳನ್ನು ತಗೊಳ್ಳಿ, ಯಾವುದೇ ಧಾತುಗಳನ್ನು ತಗೊಂಡು ಎಲೆಕ್ಟ್ರಾನ್ ವಿನ್ಯಾಸ ಬರೆದ್ರೆ ಆ ಎಲೆಕ್ಟ್ರಾನ್ ವಿನ್ಯಾಸದ ಏನು ರೂಲ್ಸ್ ಹೇಳಿದ್ದೀನಿ ಆ ರೂಲ್ಸನ್ನು ಫಾಲೋ ಅಪ್ ಮಾಡಿದ್ರೆ ನಾವು ಪಿ ಬ್ಲಾಕ್ ಧಾತುವನ್ನು ಕಂಡುಹಿಡಿಬೋದು. ಎಸ್ ಬ್ಲಾಕ್ ಏನಿಲ್ಲ, ಎಸ್ ಬ್ಲಾಕಿಗೂ ಪಿ ಬ್ಲಾಕಿಗೂ ಏನಪ್ಪ? ಎಸ್ ಬ್ಲಾಕ್ ಸ್ವಲ್ಪ ಈಸಿ, ಯಾಕೆಂದರೆ ಎಸ್ನ ಮೇಲೆ ಇರೋದೇ ವರ್ಗ, ಪಕ್ಕದಲ್ಲಿರ್ತಕ್ಕಂಥದ್ದೇ ಆವರ್ತ, ಎಸ್ ಎ ಬ್ಲಾಕ್. ಪಿ ಸೇಮ್ ರೂಲ್ಸ್ ಇರುತ್ತೆ. ದಟ್ ಈಸ್ ಯಾವುದರಿಂದ ಎಂಡ್ ಆಗುತ್ತೆ ಅದೇ ಅದರ ಬ್ಲಾಕ್, ಅದರ ಪಕ್ಕದಲ್ಲಿರೋದೇ ಆವರ್ತ. ಆದರೆ ವರ್ಗಕ್ಕೆ ಹೋದಾಗ ಮಾತ್ರ ಆ ಕಂಪ್ಲೀಟ್ ಕವಚದ 2 ಎಲೆಕ್ಟ್ರಾನ್ಗಳನ್ನು ಕೂಡಿ 10 ಸೇರಿಸಿದಾಗ ಪಿ ಬ್ಲಾಕಿನ ವರ್ಗಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಡಿ ಬ್ಲಾಕ್ ಧಾತು ಅಂತ ಹೇಳ್ತೀನಿ ಸ್ನೇಹಿತರೆ. ಸಾಕು ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಸ್ಸು ಅಂಡ್ ಪಿ, ಬಟ್ ಒಂದು ಸರಿ ಡಿನೂ ಕೂಡ ಹೇಳ್ತೀನಿ. ಡಿ ಬ್ಲಾಕ್ ಧಾತು ದಟ್ ಈಸ್ ಎಲ್ರಿಗೂ ಗೊತ್ತು, ದಟ್ ಈಸ್ ಒನ್ ಆಫ್ ದ 26 ಕಬ್ಬಿಣದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋಣ. ದಟ್ ಈಸ್ ದ 1s2 ದಟ್ ಈಸ್ 2s2 ದಟ್ ಈಸ್ 2p6 ದಟ್ ಈಸ್ 3s2 ದಟ್ ಈಸ್ 3p6 4s2 ದಟ್ ಈಸ್ ದ 3d6 ಸ್ನೇಹಿತರೆ. ಓಕೆ, ಸೊ 26 ಒಂದು ಸತಿ ಇದೆಯಾ? ಕೌಂಟ್ ಮಾಡ್ಕೊಳ್ಳಿ. 10 ದಟ್ ಈಸ್ 12 18 20 26 ಇದೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಏನು ಕಬ್ಬಿಣದ ಎಲೆಕ್ಟ್ರಾನ್ ವಿನ್ಯಾಸ ಬರೆದೀನಿ. ಯಾವುದರಿಂದ ಎಂಡ್ ಆಗಿದೆ? ಡಿ. ಎಸ್ 100% ಯಾವ ಬ್ಲಾಕ್? ಡಿ ಬ್ಲಾಕ್ ಸ್ನೇಹಿತರೆ. ನಮ್ಮ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಕಬ್ಬಿಣ ಕಂಪ್ಲೀಟ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಧಾತುಗಳಿದಾವಲ್ವಾ, ಇವೆಲ್ಲವೂ ಕೂಡ ಯಾವ ಬ್ಲಾಕ್ ಧಾತುಗಳು ಅಂದರೆ ದಟ್ ಈಸ್ ದ ಡಿ ಬ್ಲಾಕ್ ಧಾತುಗಳು ಸ್ನೇಹಿತರೆ. ಹಾಗಾದರೆ ಈ ಡಿ ಬ್ಲಾಕ್ ಧಾತುಗಳಿದೆಯಲ್ವಾ, ಇದ್ರ ಯಾವುದೇ ಎಲೆಕ್ಟ್ರಾನ್, ಎಕ್ಸಾಂಪಲ್ ನಾನು ಕಬ್ಬಿಣ ಬರ್ಕೊಂಡಿದ್ದೀನಿ, ಯಾವುದೇ ಎಲೆಕ್ಟ್ರಾನ್ ವಿನ್ಯಾಸ ತಗೊಳ್ಳಿ. ಸೊ ಅದು ಯಾವುದರಿಂದ ಎಂಡ್ ಆಗುತ್ತೆ? ಡಿ ಇಂದ ಎಂಡ್ ಆಗುತ್ತೆ. ಆದರೆ ಏನು ಆ ಹೊರಗಡೆ ಕವಚ ಇದೆಯಲ್ವಾ, ಇಲ್ಲೇನು ನಾವು ಆ ಕವಚಗಳ 1ನೇ ಕವಚ 2ನೇ ಕವಚ 3ನೇ ಕವಚ 4ನೇ ದಟ್ ಇಸ್ ಪೆನಾಲ್ಟಿಮೇಟ್ ಸಬ್ಶೆಲ್ ಅಂತ, ಅದು ಬೇಡ, ಅದು ಒರಿಜಿನಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನು ಬೇಡ. ಇವುಗಳಲ್ಲಿ ಅತ್ಯಂತ ಗರಿಷ್ಠ ಸಂಖ್ಯೆ ಯಾವುದು ಹೊಂದಿರುತ್ತಲ್ವ ಅದು ಅದರ ಆವರ್ತ ಆಗಿರುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಕ್ಲಿಯರ್. ನೆಕ್ಸ್ಟ್ ಮೇಲ್ಗಡೆ ಹೈಯರ್ ನಂಬರ್ ಮತ್ತು ಆ ಲೋಯರ್ ನಂಬರ್ ಲಾಸ್ಟ್ ಇರ್ತಾವಲ್ವ, ಅವೆರಡನ್ನ ಕೂಡಿದಾಗ ಏನು ನಂಬರ್ ಬರುತ್ತೆ ಅದು ಅದರ ಗ್ರೂಪ್ ಆಗಿರುತ್ತೆ ಸ್ನೇಹಿತರೆ. ಸೊ ಸಿಂಪಲ್, ಈ 2 ನಂಬರನ್ನು ಕೂಡಿದ್ರೆ ಅದು ಗ್ರೂಪು. ನೆಕ್ಸ್ಟ್ ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆ ಅದು ಪೀರಿಯಡು, ಲಾಸ್ಟ್ ಯಾವುದರಿಂದ ಎಂಡ್ ಆಗುತ್ತೋ ದಟ್ ಈಸ್ ಅದರ ಬ್ಲಾಕ್ ಅಂತ ಸ್ನೇಹಿತರೆ. ಸೊ ಈ ಥರ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಿತಾ ನಾವು ಎಕ್ಸಾಂಪಲ್ ಹೇಳ್ಬೋದು. ಇವಾಗ ನಮ್ಮ ಕಬ್ಬಿಣ ಯಾವ ಪೀರಿಯಡಲ್ಲಿದೆ ಸರ್? 4ನೇ ಪೀರಿಯಡಲ್ಲಿದೆ. ಯಾವ ಗ್ರೂಪಲ್ಲಿದೆ ಸರ್? 8ನೇ ಗ್ರೂಪಲ್ಲಿದೆ. ಈ ಥರ ಯಾವುದೋ ಒಂದು ಅನ್ನೋನ್ ಎಲಿಮೆಂಟನ್ನು ತಗೊಂಡು
ಯಾವುದೋ ಒಂದು ಅನ್ನೋನ್ ಎಲಿಮೆಂಟ್ ತೊಗೊಂಡು, ಎಕ್ಸಾಂಪಲ್ ಈ ಧಾತು ಯಾವುದಂತ ಗೊತ್ತಿಲ್ಲಪ್ಪ, ಇದರ ಪರಮಾಣು ಸಂಖ್ಯೆ 17, ಇದು ಯಾವ ಗ್ರೂಪಲ್ಲಿದೆ, ಎಲ್ಲಿದೆ, ಯಾವ ಜಾಗ, ಅಯ್ಯೋ ಸರ್ 5 ನಿಮಿಷದಲ್ಲಿ ಬರಿತೀನಿ ಬಿಡಿ ಸರ್, 1s2, ದಟ್ ಈಸ್ 2s2, ದಟ್ ಈಸ್ 2p6, ದಿಸ್ ಈಸ್ 3s2, ದಿಸ್ ಈಸ್ 3p5. ಓ ಪಿ ಇಂದ ಎಂಡ್ ಆಯಿತು ಸರ್. ಈ ಧಾತು 100% ಯಾವ ಬ್ಲಾಕಲ್ಲಿ ಇರುತ್ತೆ ಅಂದರೆ ದಟ್ ಈಸ್ ಪಿ ಬ್ಲಾಕಲ್ಲಿ ಇರುತ್ತೆ ಸರ್. ಓಕೆ, ಪಿ ಇಂದ ಎಂಡ್ ಆದಮೇಲೆ ಇದೇ ಅದರ ಆವರ್ತ ಸರ್, ಅದು 3ನೇ ಅಡ್ಡ ಸಾಲಲ್ಲಿದೆ ಸರ್. ಹಾಗಾದರೆ ಪಿ ಬ್ಲಾಕಲ್ಲಿದೆ, 3ನೇ ಅಡ್ಡ ಸಾಲಲ್ಲಿದೆ, ಈ ಅಡ್ಡ ಸಾಲಲ್ಲಿದೆ, ಆ ಕಡೆ ಬ್ಲಾಕಲ್ಲಿದೆ. ಈ ಗ್ರೂಪ್ ಯಾವ್ದು ಲೆಕ್ಕ ಮಾಡಬೇಕಲ್ವಾ? ಪಿ ಆಗಿರೋದ್ರಿಂದ 2 + 5 7, 7 + 10 ದಟ್ ಈಸ್ ದ 17. 100% 17ನೇ ವರ್ಗ, 17ನೇ ವರ್ಗ, 3ನೇ ಆವರ್ತ ದಟ್ ಈಸ್ ಪಿ ಬ್ಲಾಕ್. ಸೊ 100% ನೋಡ್ಕೊಂಡು ಹೋಗೋಣ. ಈಗ 3ನೇ ಆವರ್ತ ಎಸ್, 17ನೇ ವರ್ಗ ಎಸ್, ದಟ್ ಈಸ್ ದಿ 17, ದಟ್ ಈಸ್ ಕ್ಲೋರಿನ್ ಆಗಿದೆ ಸ್ನೇಹಿತರೆ. ಬ್ಯೂಟಿಫುಲ್ ಆಗಿ ಕಂಡುಹಿಡಿಬೋದು ನಾವು. 17ನೇ ವರ್ಗ ದಟ್ ಈಸ್ 3ನೇ ಆವರ್ತ, ನೆಕ್ಸ್ಟ್ ಪಿ ಬ್ಲಾಕ್. ಆ ಎಲಿಮೆಂಟ್ ಹೆಸರು ಏನಪ್ಪ ಅಂದರೆ ಆ ಎಲಿಮೆಂಟ್ ಹೆಸರು ಕ್ಲೋರಿನ್. ಈ ಥರ ನಮಗೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆಯೋಕ್ಕೆ ಬಂತು ಅಂದರೆ ನಾವು ಬ್ಯೂಟಿಫುಲ್ಲಾಗಿ ಆ ಧಾತುಗಳನ್ನು ಕಂಪ್ಲೀಟ್ ಫಿನಿಶ್ ಮಾಡಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ, ಈ ಧಾತುಗಳಲ್ಲಿ ಬ್ಲಾಕ್ ಗೊತ್ತಾಯಿತು. ಬ್ಲಾಕ್ ಗೊತ್ತಾದಮೇಲೆ ಈ ಧಾತುಗಳು ಹೆಸರುಗಳಿದೆ. ಯಾವ್ಯಾವ ಹೆಸರುಗಳು? ಎಕ್ಸಾಂಪಲ್ ಎಸ್ ಬ್ಲಾಕ್ ಧಾತು ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ, ಹೌದು ಸರ್ 1ನೇ ವರ್ಗ 2ನೇ ವರ್ಗ. ಸೊ ಸ್ನೇಹಿತರೆ, ಏನು ಈ ಎಸ್ ಬ್ಲಾಕ್ ಧಾತುಗಳಿದೆ, ಈ ಎಸ್ ಬ್ಲಾಕ್ ಧಾತುಗಳಲ್ಲಿ ಏನು 1ನೇ ವರ್ಗದ ಧಾತುಗಳು ಇವಲ್ವಾ, ಈ 1ನೇ ವರ್ಗದ ಧಾತುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ದಟ್ ಈಸ್ ಕ್ಷಾರೀಯ ಲೋಹಗಳು ಅಂತ ಕರಿತೀವಿ ಸ್ನೇಹಿತರೆ. ಕ್ಷಾರೀಯ ಲೋಹಗಳು, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈ ಎಸ್ ಬ್ಲಾಕಲ್ಲಿ 2ನೇ ವರ್ಗದ ಧಾತುಗಳಿದೆಯಲ್ವಾ, 2ನೇ ವರ್ಗದ ಧಾತುಗಳು ಇವು 2ನೇ ವರ್ಗದ ಧಾತು, ಇವುಗಳಿಗೆ ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ ಸ್ನೇಹಿತರೆ. ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ. ಇವುಗಳಿಗೆ ಆಲ್ಕಲಿ ಮೆಟಲ್ಸ್ ಅಂತ ಕರೆದ್ರೆ, ಇವುಗಳಿಗೆ ಏನಂತ ಕರಿತೀವಿ? ಆಲ್ಕಲಿ ಅರ್ತ್ ಮೆಟಲ್ಸ್. ಹಾಗಾದರೆ ಎಸ್ ಬ್ಲಾಕಲ್ಲಿ ಕಂಪ್ಲೀಟ್ ಏನು ಸಿಗುತ್ತೆ? ಲೋಹಗಳೇ ಸಿಗುತ್ತೆ. ಯಾವ ಲೋಹಗಳು ಸಿಗುತ್ತೆ ಎಸ್ ಬ್ಲಾಕಲ್ಲಿ? ಫಸ್ಟ್ ಗ್ರೂಪಲ್ಲಿ ಆಲ್ಕಲಿ ಮೆಟಲ್ಸ್ ಸಿಕ್ಕರೆ, ಸೆಕೆಂಡ್ ಗ್ರೂಪಲ್ಲಿ ಆಲ್ಕಲಿ ಅರ್ತ್ ಮೆಟಲ್ಸ್, ಆಲ್ಕಲಿ ಅರ್ತ್ ಮೆಟಲ್ಸ್. ಕ್ಷಾರೀಯ ಲೋಹಗಳು, ಕ್ಷಾರೀಯ ಭಸ್ಮ ಲೋಹಗಳನ್ನು ನಾವು ಯಾವ ಬ್ಲಾಕ್ ಧಾತುಗಳು ಅಂತ ಕರಿತೀವಿ? ಎಸ್ ಬ್ಲಾಕ್ ಧಾತುಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್, ಎಸ್ ಬ್ಲಾಕಲ್ಲಿ ಕ್ಷಾರೀಯ ಲೋಹಗಳು ಬರುತ್ತೆ, ಕ್ಷಾರೀಯ ಭಸ್ಮ ಲೋಹಗಳು ಬರುತ್ತೆ. ಕ್ಷಾರೀಯ ಲೋಹಗಳು ಅಂದರೆ ಕ್ಷಾರಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಲೋಹಗಳು. ಕ್ಷಾರೀಯ ಭಸ್ಮ ಲೋಹಗಳು ಅಂದರೆ ಕ್ಷಾರಗಳನ್ನು ಉತ್ಪತ್ತಿ ಮಾಡಿ ಭಸ್ಮ ಪುಡಿಯಾಗಿ ಹೋಗ್ತಕ್ಕಂಥ ಲೋಹಗಳಿಗೆ ನಾವಂತ ಕರಿತೀವಿ ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ. ಅವೆಲ್ಲ ನೆಕ್ಸ್ಟ್ ಕ್ಷಾರೀಯ ಲೋಹಗಳ ಪ್ರಾಪರ್ಟಿ ಏನು, ಕ್ಷಾರೀಯ ಭಸ್ಮ ಲೋಹಗಳ ಪ್ರಾಪರ್ಟಿ ಏನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಸ್ನೇಹಿತರೆ. ಎಸ್ ಬ್ಲಾಕ್ ಆದಮೇಲೆ ನಮಗೆ ಮತ್ತೆ ಬರ್ತಕ್ಕಂಥದ್ದು ಯಾವ ಬ್ಲಾಕಪ್ಪ ಅಂದರೆ ದಟ್ ಈಸ್ ಪಿ ಬ್ಲಾಕ್ ಧಾತುಗಳು. ಹಾಗಾದರೆ ಪಿ ಬ್ಲಾಕ್ ಧಾತುಗಳಿದೆಯಲ್ವಾ, ಸಾರಿ ಪಿ ಬ್ಲಾಕ್ ಧಾತುಗಳು ಎಲ್ಲಿಂದ ಬರುತ್ತೆ ಸರ್? ದಟ್ ಈಸ್ ವರ್ಗ 13ರಿಂದ 18ವರೆಗೆ ಇರ್ತಕ್ಕಂಥ ಎಲ್ಲ ಧಾತುಗಳಿಗೆ ಏನಂತ ಕರಿತೀವಿ? ಪಿ ಬ್ಲಾಕ್ ಧಾತುಗಳು ಅಂತ ಕರಿತೀವಿ. ಈ ಪಿ ಬ್ಲಾಕ್ ಧಾತುಗಳಲ್ಲಿ ಯಾರು ಕಂಡು ಬರ್ತಾರೆ ಅಂದರೆ ದಟ್ ಈಸ್ ನಾನ್ ಮೆಟಲ್ಸ್ ಸ್ನೇಹಿತರೆ, ಲೋಹಗಳು. ಹಾಗಾದರೆ ಲೋಹಗಳೆಲ್ಲವೂ ಯಾವ ಬ್ಲಾಕಲ್ಲಿ ಕಂಡು ಬರುತ್ತೆ? ಪಿ ಬ್ಲಾಕ್. ಹಾಗಾದರೆ ಬರೀ ಲೋಹಗಳು ಮಾತ್ರ ಇಲ್ಲ, ಇಲ್ಲಿ ಲೋಹಗಳು ಇದ್ದಾವೆ, ಲೋಹಾಭಗಳು ಇದ್ದಾವೆ. ಒಂಥರ ದಟ್ ಈಸ್ ಇಂಡಿಯಾ ಇದ್ದಂಗೆ, ವಿವಿಧತೆಯಲ್ಲಿ ಏಕತೆ ಇದ್ದಂಗೆ ಯಾವುದು ಅಂದರೆ ದಟ್ ಈಸ್ ಪಿ ಬ್ಲಾಕ್ ಧಾತುಗಳು. ಒಟ್ ನಾವು ಪಿ ಬ್ಲಾಕ್ ಧಾತುಗಳಲ್ಲಿ ಏನಿದೆ? ಲೋಹಗಳಿದೆ ಅಂತ ಅರ್ಥ. ಸಾರಿ, ದಟ್ ಈಸ್ ಅಲೋಹಗಳು ಸ್ನೇಹಿತರೆ, ಲೋಹಗಳಲ್ಲ, ದಟ್ ಈಸ್ ಅಲೋಹಗಳು. ಹಾಗಾದರೆ ಪಿ ಬ್ಲಾಕ್ ಧಾತುಗಳಲ್ಲಿ ಏನಿದೆ ಅಂತ ಅರ್ಥ? ದಟ್ ಈಸ್ ಅಲೋಹಗಳು, ನಾನ್ ಮೆಟಲ್ಸ್. ಹಾಗಾದರೆ ಎಸ್ ಬ್ಲಾಕಲ್ಲಿ ಲೋಹಗಳು, ಒಂದು ಕ್ಷಾರೀಯ ಲೋಹಗಳು, ಇನ್ನೊಂದು ಕ್ಷಾರೀಯ ಭಸ್ಮ ಲೋಹಗಳು. ಪಿ ಬ್ಲಾಕಲ್ಲಿ ಏನಿದೆ ಅಂದರೆ ದಟ್ ಈಸ್ ಅಲೋಹಗಳಿವೆ. ಹಾಗಾದರೆ ಪಿ ಇಂದ ಎಂಡಾಗವು ಅಲೋಹಗಳು ಅಂತ ಮತ್ತೆ ಅಲ್ಲಿ ಮಿಕ್ಸ್ ಇದೆ, ಆಮೇಲೆ ನಾನು ಕ್ಲಿಯರಿಟಿ ಹೇಳ್ತೀನಿ. ಸೊ ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥದ್ದು ಡಿ ಬ್ಲಾಕ್ ಧಾತುಗಳು. ಏನು? ದಟ್ ಈಸ್ ಗ್ರೂಪ್ ವರ್ಗ 3ರಿಂದ ವರ್ಗ 12ರವರೆಗೆ ಇರತಕ್ಕಂಥ ಧಾತುಗಳಿದೆಯಲ್ವಾ, ಇವು ಡಿ ಬ್ಲಾಕ್ ಧಾತುಗಳು. ಈ ಡಿ ಬ್ಲಾಕ್ ಧಾತುಗಳಿಗೆ ಒಂದು ಹೆಸರಿದೆ, ದಟ್ ಈಸ್ ಔಟರ್ ಟ್ರಾನ್ಸಿಷನ್ ಎಲಿಮೆಂಟ್, ಹೊರ ಸಂಕ್ರಮಣ ಧಾತುಗಳು ಅಂತ ಸ್ನೇಹಿತರೆ. ಹೊರ ಸಂಕ್ರಮಣ ಧಾತುಗಳು ಇವೇನಿದಾವಲ್ವಾ,
ಇವೆಲ್ಲವೂ ಕೂಡ ಹೊರ ಸಂಕ್ರಮಣ ಧಾತುಗಳು, ಔಟರ್ ಟ್ರಾನ್ಸಿಷನ್ ಎಲಿಮೆಂಟ್ ಸ್ನೇಹಿತರೆ. ಇವೆಲ್ಲವೂ ಕೂಡ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಧಾತುಗಳು, ಅತ್ಯಂತ ಬೆಲೆ ಬಾಳುವ ಧಾತುಗಳು. ಅಷ್ಟೇ ಅಲ್ಲ, ಬಣ್ಣಗಳನ್ನು ಕೊಡ್ತಕ್ಕಂಥ ಧಾತುಗಳು ಯಾವುದಪ್ಪ ಅಂದರೆ ದಟ್ ಈಸ್ ಡಿ ಬ್ಲಾಕ್ ಆರ್ ಹೊರ ಸಂಕ್ರಮಣ ಧಾತುಗಳಿದೆಯಲ್ವಾ, ಇವು ದಟ್ ಈಸ್ ಬಣ್ಣಗಳನ್ನು ಕೊಡ್ತಕ್ಕಂತಹ ಧಾತುಗಳು. ನಾವೇನು ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಲೋಹಗಳು ಅಂತ ಹೇಳಿದ ತಕ್ಷಣವೇ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಈ ಒಂದು ಜಾಗಕ್ಕೆ ಹೋಗ್ತೀವಿ. ಅವೆಲ್ಲವೂ ದಟ್ ಈಸ್ ಬಂಗಾರ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ರುಥೇನಿಯಂ ಇರ್ಬೋದು, ಬೆಳ್ಳಿ ಇರ್ಬೋದು, ಪಾದರಸ ಇರ್ಬೋದು, ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು. ಇವೆಲ್ಲ ಬಣ್ಣಗಳನ್ನು ಕೊಡ್ತಕ್ಕಂಥ ಅಯಾನುಗಳು ಯಾವ ಬ್ಲಾಕಲ್ಲಿ ಇದೆ ಅಂದರೆ ದಟ್ ಈಸ್ ಡಿ ಬ್ಲಾಕಲ್ಲಿ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ದಟ್ ಈಸ್ ಇವು ಕೂಡ ದಟ್ ಈಸ್ ವಿಶೇಷವಾಗಿರ್ತಕ್ಕಂಥ ಲೋಹಗಳು. ಈ ವಿಶೇಷವಾಗಿರ್ತಕ್ಕಂಥ ಲೋಹಗಳಿದೆಯಲ್ವಾ, ಇವುಗಳಿಗೆ ಒಳ ಸಂಕ್ರಮಣ ಧಾತುಗಳು ಆರ್ ಒಳ ಸಂಕ್ರಮಣ ಲೋಹಗಳು ಅಂತ ಕರಿತೀವಿ. ಒಳ ಸಂಕ್ರಮಣ ಲೋಹ, ಇವು ಹೊರ ಸಂಕ್ರಮಣ ಲೋಹ, ಇವು ಒಳ ಸಂಕ್ರಮಣ ಲೋಹ. ಒಳ ಸಂಕ್ರಮಣ ಲೋಹಗಳು ಯಾವ ಬ್ಲಾಕಲ್ಲಿ ಕಂಡು ಬರುತ್ತೆ ಅಂದರೆ ದಟ್ ಈಸ್ ಪಿ ಬ್ಲಾಕಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾದರೆ ಪಿ ಬ್ಲಾಕಲ್ಲಿರೋದು ಒಳ ಸಂಕ್ರಮಣ ಲೋಹ, ಡಿ ಬ್ಲಾಕಲ್ಲಿರೋದು ಹೊರ ಸಂಕ್ರಮಣ ಲೋಹ, ಎಸ್ ಬ್ಲಾಕಲ್ಲಿರೋದು ಕ್ಷಾರೀಯ ಲೋಹ, ಕ್ಷಾರೀಯ ಭಸ್ಮ ಲೋಹ. ಒಟ್ಟಾರೆಯಾಗಿ ಏನು 118 ಧಾತುಗಳಿದೆಯಲ್ವಾ, 118 ಧಾತುಗಳ ಏನು 4 ಬ್ಲಾಕ್ಗಳಿವೆ. ಈ 4 ಬ್ಲಾಕ್ಗಳಲ್ಲಿ 3 ಬ್ಲಾಕಲ್ಲಿ ಏನಿದೆ ಲೋಹಗಳೇ ಇದೆ, ಒಂದು ಬ್ಲಾಕಲ್ಲಿ ಮಾತ್ರ ಅಲೋಹಗಳಿದೆ. ಆ ಅಲೋಹಗಳನ್ನು ಹೊಂದಿರತಕ್ಕಂಥ ಏಕೈಕ ಬ್ಲಾಕ್ ಯಾವುದಪ್ಪ ಅಂದರೆ ದಟ್ ಈಸ್ ಪಿ ಬ್ಲಾಕ್ ಇದೆಯಲ್ವಾ, ಇದು ಅಲೋಹಗಳನ್ನು ಹೊಂದಿರತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ 118 ಧಾತುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ಲೋಹಗಳು. 95ರಷ್ಟು ಲೋಹ, 95 ಧಾತುಗಳು ಲೋಹಗಳೇ ಆಗಿವೆ. ಉಳ್ಕೊಂಡಿರ್ತಕ್ಕಂಥದ್ದು ಒಂದು 5-6 ದಟ್ ಈಸ್ ಲೋಹಗಳಿವೆ. ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥದ್ದು ಒಂದು 17 ದಟ್ ಈಸ್ ಅಲೋಹಗಳಿವೆ ಸ್ನೇಹಿತರೆ. ಅವೆಲ್ಲ ಕಂಪ್ಲೀಟ್ ಪ್ರಾಪರ್ಟೀಸನ್ನು ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಈ ಬರೀ ಪ್ರಿಡಿಕ್ಟೇಬಲ್ ಅಂದರೆ ಏನು ಅಂದರೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ನಮ್ಮ ಪಿರಿಯಡಿಕ್ ಟೇಬಲ್ಗೆ ಪ್ರಾರಂಭದಲ್ಲಿರ್ತಕ್ಕಂತಹ ಮಾಹಿತಿ. ಹಾಗಾದರೆ ಪಿರಿಯಡಿಕ್ ಟೇಬಲಲ್ಲಿ ಕ್ಷಾರೀಯ ಲೋಹಗಳು ಯಾವ ವರ್ಗದಲ್ಲಿ ಬರುತ್ತೆ, ಕ್ಷಾರೀಯ ಭಸ್ಮ ಲೋಹಗಳು ಯಾವ ವರ್ಗದಲ್ಲಿ ಬರುತ್ತೆ, ನೆಕ್ಸ್ಟ್ ಹೊರ ಸಂಕ್ರಮಣ ಲೋಹಗಳು, ಬಣ್ಣಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಲೋಹಗಳು ಯಾವ ಗ್ರೂಪ್ಗಳಲ್ಲಿ, ವರ್ಗಗಳಲ್ಲಿ ಬರುತ್ತೆ ಅಥವಾ ಯಾವ ಬ್ಲಾಕಲ್ಲಿ ಬರುತ್ತೆ. ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥ ಒಳ ಸಂಕ್ರಮಣ ಧಾತುಗಳು ಅಥವಾ ಹೊರ ಸಂಕ್ರಮಣ ಲೋಹಗಳು ಯಾವ ಬ್ಲಾಕಲ್ಲಿ ಬರುತ್ತೆ. ಎಫ್ ಬ್ಲಾಕಲ್ಲಿ ಒಳ ಸಂಕ್ರಮಣ ಲೋಹ, ಹೊರ ಸಂಕ್ರಮಣ ಲೋಹ, ಕ್ಷಾರೀಯ ಲೋಹ, ಕ್ಷಾರೀಯ ಭಸ್ಮ ಲೋಹ. ಒಟ್ಟಾರೆಯಾಗಿ ಕಂಪ್ಲೀಟ್ ಲೋಹ. ಮಧ್ಯೆ ಇರತಕ್ಕಂಥದ್ದು ಲೋಹಾಭ, ಉಳ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಅಲೋಹ. ಇದು ನಮ್ಮ ಪಿರಿಯಡಿಕ್ ಟೇಬಲ್ನ ಸ್ಟೋರಿ ಸ್ನೇಹಿತರೆ. ಸೊ ಈ ಸ್ಟೋರಿ ಮತ್ತೆ ರಿಪೀಟ್ ಆಗುತ್ತೆ, ಯಾಕಂದರೆ ನಾನು ಪ್ರತಿ ಹೈಡ್ರೋಜನ್ ಎಲ್ಲಿ ಬಳಸ್ತಾರೆ, ಇವೆಲ್ಲ ಎಲಿಮೆಂಟ್ಗಳ ಒಂದು ವಿಶೇಷ, ಎಲ್ಲ ಎಲಿಮೆಂಟ್ ಅಲ್ಲ, ಎಕ್ಸಾಮಿಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನು ಕೇಳ್ತಾನೆ ಆ ಎಲ್ಲ ಅಂದರೆ ಇಂಪಾರ್ಟೆಂಟ್ ಎಲಿಮೆಂಟ್ಗಳ ಉಪಯೋಗಗಳು ಎಲ್ಲಿ ಬಳಸ್ತಾರೆ ಅವೆಲ್ಲ ಮತ್ತೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅದು ಮುಂಚೆ ಮತ್ತೊಂದು ಕಾನ್ಸೆಪ್ಟಿಗೆ ಎಂಟ್ರಿ ಆಗಬೇಕು ಸ್ನೇಹಿತರೆ. ಆಲ್ರೆಡಿ ಹೇಳಿದೆ ನಾನು, ದಿಸ್ ಈಸ್ ಎಸ್ ಬ್ಲಾಕ್, ದಿಸ್ ಈಸ್ ಡಿ ಬ್ಲಾಕ್, ಪಿ ಬ್ಲಾಕ್, ಇದನ್ನು ಕಿತ್ತು ಕೆಳಗಡೆ ಇಡ್ತಾನೆ ಎಫ್ ಬ್ಲಾಕ್. ಸೊ ನೆಕ್ಸ್ಟ್ ಪೀರಿಯಡಲ್ಲಿ ಕಂಪ್ಲೀಟ್ ದಟ್ ಈಸ್ ಆಲ್ಕಲಿ ಮೆಟಲ್ಸ್ ಎಸ್ ಬ್ಲಾಕ್ ಧಾತುಗಳು. ನೆಕ್ಸ್ಟ್ ಎಸ್ ಬ್ಲಾಕ್ ಧಾತುಗಳಲ್ಲಿ ಕ್ಷಾರೀಯ ಲೋಹಗಳು, ಕ್ಷಾರೀಯ ಭಸ್ಮ ಲೋಹಗಳು. ನೆಕ್ಸ್ಟ್ ಟ್ರಾನ್ಸಿಷನ್ ಮೆಟಲ್ಸ್, ಯಾವ ಟ್ರಾನ್ಸಿಷನ್? ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್, ಔಟರ್ ಟ್ರಾನ್ಸಿಷನ್ ಮೆಟಲ್ಸ್, ಹೊರ ಸಂಕ್ರಮಣ ಲೋಹಗಳು. ಸೊ ನೆಕ್ಸ್ಟ್ ಪಿ ಬ್ಲಾಕ್ ಧಾತುಗಳು, ಅವುಗಳಲ್ಲಿ ವಿಶೇಷತೆ ಹ್ಯಾಲೋಜನ್ಗಳು, ಅವೆಲ್ಲ ನೆಕ್ಸ್ಟ್ ಹೇಳ್ತೇನೆ ಸ್ನೇಹಿತರೆ. ದಟ್ ಈಸ್ ನೋಬೆಲ್ ಗ್ಯಾಸಸ್. ಎಫ್ ಬ್ಲಾಕ್ ಧಾತುಗಳು ದಟ್ ಈಸ್ ಒಳ ಸಂಕ್ರಮಣ ಲೋಹಗಳು. ಹಾಗೆ ಒಳ ಸಂಕ್ರಮಣ ಲೋಹಗಳು, ಹೊರ ಸಂಕ್ರಮಣ ಲೋಹಗಳು, ಕ್ಷಾರೀಯ ಭಸ್ಮ ಲೋಹಗಳು, ಕ್ಷಾರೀಯ ಲೋಹಗಳು, ಇಷ್ಟು ಲೋಹಗಳು, ಇಷ್ಟು ಅಲೋಹಗಳು. ಇವುಗಳ ಬ್ಲಾಕ್ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್. ಇದನ್ನು ಯಾಕೆ ಸಪ್ರೇಟ್ ಇಟ್ಟಿದ್ದಾರೆ ಅಂದರೆ ಇವು ವರ್ಗಗಳಲ್ಲಿ ಹೋಲಿಕೆ ಕಂಡು ಬಂದರೆ ಇವು ಆವರ್ತಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ, ಅದಕ್ಕೆ ಇಲ್ಲಿಂದ ಕಿತ್ತು ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಪಿರಿಯಡಿಕ್ ಟೇಬಲ್ಗೆ ಮತ್ತೆ ಎಂಟ್ರಿ ಆಗಿ ಒಂದು ಪಿರಿಯಾಡಿಸಿಟಿ, ನಮ್ಮ ಪಿರಿಯಡಿಕ್ ಟೇಬಲ್ದ ಏನು ಆವರ್ತನೀಯತೆ ಅಂತ ಹೇಳ್ತೀವಿ, ಇದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಹೈಕ್ ಝೋನ್ ಸ್ನೇಹಿತರೆ. ಆವರ್ತನೀಯತೆ ಅಂದರೆ ನಮ್ಮ ಆವರ್ತಕ ಕೋಷ್ಟಕದ ಒಂದು ಕೆಲವೊಂದು ಗುಣಲಕ್ಷಣಗಳಿವೆ, ಆ ಗುಣಲಕ್ಷಣಗಳಿಗೆ ನಾವು ಆವರ್ತನೀಯತೆ ಅಂತ ಕರಿತೀವಿ. ಹಾಗಾದರೆ ಈ ಆವರ್ತನೀಯತೆಗೆ ಎಂಟ್ರಿ ಆಗಬೇಕಾದ್ರೆ ನಮಗೆ ಫಸ್ಟ್ ಬೇಕಾಗಿರ್ತಕ್ಕಂಥದ್ದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ವರ್ಗ, ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ದಟ್ ಈಸ್ ದ ಆವರ್ತ. ಭಾರಿ ಇಂಪಾರ್ಟೆಂಟ್. ಹಾಗಾದರೆ ಅಡ್ಡ ಸಾಲುಗಳು ಆವರ್ತ, ಕಂಬ ಸಾಲುಗಳು ವರ್ಗ, ಇದು ಕ್ಲಾರಿಟಿ ಇರಬೇಕು. ಇದು ಕ್ಲಾರಿಟಿ ಇತ್ತು ಅಂದರೆ ನಾವು ಬ್ಯೂಟಿಫುಲ್ಲಾಗಿ ಈ ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋ ಮುಂಚೆ ಜಸ್ಟ್ ಒಂದು ಚಾಪ್ಟರ್. ಸೊ ಏನು ಸರ್ ಇದು ಬರ್ಕೊಂಡ್ರಲ್ಲ, ಇದು ತೋರಿಸಿದ್ರಲ್ಲ, ಸೊ ಒಂದ್ಸತಿ ನೋಡ್ಕೊಳ್ಳಿ, ಮತ್ತೆ ಹಿಂದಕ್ಕೆ ಬನ್ನಿ. ಇದು ನಮ್ಮ ಪಿರಿಯಡಿಕ್ ಟೇಬಲ್.
ಸೊ ಪ್ರಿಡಿಕ್ಟೇಬಲಲ್ಲಿ ಮೇಲಿಂದ ಕೆಳಗಡೆ ಬರ್ತೀನಲ್ವಾ, ಮೇಲಿಂದ ಕೆಳಗಡೆ ಬಂದಾಗ ನೋಡಿ, ಇಲ್ಲಿ ಹೈಡ್ರೋಜನ್ ಒಂದನೇ ಆವರ್ತ, ಹೈಡ್ರೋಜನ್ದ ನ್ಯೂಕ್ಲಿಯಸ್, ದಟ್ ಈಸ್ ಒಂದನೇ ಆವರ್ತ, ಅಂದರೆ ದಟ್ ಈಸ್ ಒಂದು ಕವಚ ಇದೆ ಅಂತ ಅರ್ಥ. ಲಿಥಿಯಂ ಎಷ್ಟನೇ ಆವರ್ತ ಸಾರ್? ಗೊತ್ತು ಸಾರ್, ಎರಡನೇ ಆವರ್ತ. ಎರಡನೇ ಆವರ್ತ ಅಂದರೆ ದಟ್ ಈಸ್ ಎರಡು ಕವಚ ಇದೆ ಅಂತ ಅರ್ಥ. ಹಾಗಾದರೆ ಮೂರನೇ ಆವರ್ತ ಗೊತ್ತಾಯಿತು ಸರ್, ಮೂರನೇ ಆವರ್ತ ಅಂದರೆ ದಟ್ ಈಸ್ ಮೂರು ಕವಚ ಇದೆ ಅಂತ ಅರ್ಥ. ನಾಲ್ಕನೇ ಆವರ್ತ ಅಂದರೆ ಸರ್ ನಾಲ್ಕು ಕವಚ ಇದೆ ಅಂತ ಅರ್ಥ. ಓಕೆ ಸರ್, ಹಾಗಾದರೆ ಲಾಸ್ಟ್ ಏಳನೇ ಆವರ್ತ ಅಂದರೆ 1 2 3 4 5 6 7 ಕವಚಗಳಿದೆ ಅಂತ ಅರ್ಥ. 8ನೇ ಆವರ್ತ ಚೆಂಬು, ಇರೋದು ಸದ್ಯ 7 ಆವರ್ತಗಳು. ಕ್ಲಿಯರ್? ಹಾಗಾದರೆ ಮೇಲಿಂದ ಕೆಳಗಡೆ ಬಂದ 1ನೇ ಆವರ್ತ, 2ನೇ ಆವರ್ತ, 3ನೇ ಆವರ್ತ, 4ನೇ ಆವರ್ತ, 5ನೇ ಆವರ್ತ, 6ನೇ ಆವರ್ತ, 7ನೇ ಆವರ್ತ ಅಂದರೆ 1ನೇ ಆವರ್ತದಲ್ಲಿ 1 ಕವಚ ಇದೆ, 2ನೇ ಆವರ್ತದಲ್ಲಿ 2 ಕವಚ ಇದೆ, 3 ಕವಚ ಇದೆ, 4 ಕವಚ. 4 ಕವಚ ಇಲ್ಲಲ್ಲ, ಇಲ್ಲಿರೋ ಎಲ್ಲ ಧಾತುಗಳಿಗೂ 4 ಕವಚ ಇರೋದು, ಇಲ್ಲಿರೋ ಎಲ್ಲ ಧಾತುಗಳಿಗೂ 5 ಕವಚ ಇರೋದು, ಇಲ್ಲಿರೋ ಎಲ್ಲ ಧಾತುಗಳಿಗೂ 6 ಕವಚ ಇರೋದು, ಇಲ್ಲಿರೋ ಎಲ್ಲ ಧಾತುಗಳಿಗೂ 7 ಕವಚ ಇರೋದು. ಸರ್ ಇಲ್ಲಿರೋದು ಸರ್ ಇಲ್ಲಿಂದನೇ ಕಂಟಿನ್ಯೂ 6 ಕವಚ, ಇಲ್ಲಿಂದ ಕಂಟಿನ್ಯೂ ದಟ್ ಈಸ್ 7 ಕವಚ. ಕ್ಲಿಯರ್? ಸೊ ಹಾಗಾಗಿ ದಟ್ ಈಸ್ ಇಲ್ಲಿ, ಮತ್ತು ನಾನು ಶಂಕರ್ ಸರ್ ಒಂದು ಹೇಳ್ತೀನಿ ಅಂದರೆ ಇದು ಒಂದೇ ಅಂತಲ್ಲ, ಇಲ್ಲಿರೋವೆಲ್ಲವೂ ದಟ್ ಈಸ್ ಆವರ್ತಗಳ ನಂಬರ್ ಎಷ್ಟಿದೆಯೋ, 3ನೇ ಆವರ್ತ ಅಂದರೆ ಈ 3ನೇ ಆವರ್ತದಲ್ಲಿ ಬರ್ತಕ್ಕಂಥ ಎಲ್ಲ ಧಾತುಗಳ ಕವಚಗಳು, ಶೆಲ್ಸ್ಗಳು, ಅದರ ಒಂದು ಪರಮಾಣುವಿನ ರಚನೆ ಬರೆದರೆ ಆ ಪರಮಾಣುವಿನ ರಚನೆಯಲ್ಲಿ ಎಷ್ಟು ಕವಚಗಳು ಅಂದರೆ 3ನೇ ಆವರ್ತದಲ್ಲಿ 3 ಕವಚ, 7ನೇ ಆವರ್ತದಲ್ಲಿ 7 ಕವಚ. ಆವರ್ತಗಳು ಎಷ್ಟಿರುತ್ತೋ ಅಷ್ಟು ಕವಚಗಳಿರುತ್ತೆ ಸ್ನೇಹಿತರೆ. ಇದ್ಯಾಕೆ ಸರ್ ಕತೆ ಹೇಳಿದ್ರಿ ಅಂದರೆ, ಸೊ ಸಿಂಪಲ್, ನಾನೀಗ ಒಂದು ಕಾನ್ಸೆಪ್ಟ್ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಪರಮಾಣುವಿನ ಗಾತ್ರ, ಆಟೋಮಿಕ್ ಸೈಜ್ ಆರ್ ಪರಮಾಣುವಿನ ತ್ರಿಜ್ಯ, ಆಟೋಮಿಕ್ ರೇಡಿಯಸ್, ಎರಡು ಒಂದೇ ಸ್ನೇಹಿತರೆ. ಏನು ಆಟೋಮಿಕ್ ರೇಡಿಯಸ್ ಅಂದರೆ? ಸೊ ಆಟೋಮಿಕ್ ರೇಡಿಯಸ್ ಅಂದರೆ ಸಿಂಪಲ್, ಇದು ಒಂದು ಪರಮಾಣುವಿನ ನ್ಯೂಕ್ಲಿಯಸ್, ಇದು ಪರಮಾಣುವಿನ ಕವಚ, ಪರಮಾಣುವಿನ ಕವಚ, ಪರಮಾಣುವಿನ ಕವಚ. ಹಾಗಾದರೆ ಪರಮಾಣುವಿನ ಕವಚ, ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ. ಸೊ ಸಿಂಪಲ್ ದಟ್ ಈಸ್ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಇದೆ. ಸೊ ಸ್ನೇಹಿತರೆ, ಇದೊಂದು ರೂಲ್ಸ್ ಇದೆ, ಸುಮ್ಮನೆ ತುಂಬ್ತಾ ಇಲ್ಲ, ಆ ರೂಲ್ಸ್ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಗೊತ್ತಾಗುತ್ತೆ ನಿಮಗೆ. ಹಾಗಾದರೆ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತ ವಿವಿಧ ಕವಚಗಳಿವೆ, ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ ತುಂಬತಕ್ಕಂಥದ್ದೇ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಆ ರಚನೆಗೆ ಅಣು ಸಂರಚನೆ, ನಮ್ಮ ಧಾತುವಿನ ಅಣು ಸಂರಚನೆ ಅಂತ ಕರಿತೀವಿ. ನಮಗೆ ಅದರ ಕಥೆ ಬೇಡ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್. ಅತ್ಯಂತ ಹೊರ ಕವಚದ ಇದಾ ಸರ್? ಒಂದನೇದ? ಇಲ್ಲ. ಎರಡನೇದ? ಇಲ್ಲ. ಮೂರನೇದ. ಅತ್ಯಂತ ಹೊರ ಕವಚ ಯಾವುದು? 3. ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ ಯಾವುದು? ಇದು. ಸೊ ಸಿಂಪಲ್ ಸ್ನೇಹಿತರೆ, ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರ ಕವಚದಲ್ಲಿದೆಯಲ್ವಾ ಎಲೆಕ್ಟ್ರಾನ್, ಅವುಗಳ ಮಧ್ಯೆ ಇರತಕ್ಕಂಥ ದೂರಕ್ಕೆ ನಾವೇನಂತ ಕರಿತೀವಿ? ಪರಮಾಣು ತ್ರಿಜ್ಯ ಅಂತ ಕರಿತೀವಿ, ಆಟೋಮಿಕ್ ರೇಡಿಯಸ್ ಅಂತ ಕರಿತೀವಿ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಆ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ನ ಮಧ್ಯೆ ಇರತಕ್ಕಂಥ ದೂರಕ್ಕೆ ಏನಂತ ಕರಿತೀವಿ? ಪರಮಾಣು ತ್ರಿಜ್ಯ ಅಂತ ಕರಿತೀವಿ. ಸೊ ಸಿಂಪಲ್, ಅದನ್ನೇ ನಾವೇನಂತ ಕರಿತೀವಿ? ಪರಮಾಣುವಿನ ಗಾತ್ರ ಅಂತ ಕರಿತೀವಿ ಸ್ನೇಹಿತರೆ. ಆದರೆ ಪರಮಾಣುವಿನ ಗಾತ್ರ ಅಂದರೆ ಸೊ ಸಿಂಪಲ್, ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ನ ಮಧ್ಯೆ ಇರತಕ್ಕಂಥ ದೂರಕ್ಕೆ ನಾವೇನಂತ ಕರಿತೀವಿ? ಆಟೋಮಿಕ್ ಸೈಜ್ ಆರ್ ಆಟೋಮಿಕ್ ರೇಡಿಯಸ್ ಅಂತ ಕರಿತೀವಿ. ಸೊ ಸಿಂಪಲ್, ಹೈಡ್ರೋಜನ್ ನೋಡ್ಕೊಳ್ಳೋಣ. ಹೈಡ್ರೋಜನ್ ನ್ಯೂಕ್ಲಿಯಸ್, ನೆಕ್ಸ್ಟ್ ಎಲೆಕ್ಟ್ರಾನ್, ಅಯ್ಯೋ ಪರಮಾಣುವಿನ ಗಾತ್ರ. ನೆಕ್ಸ್ಟ್ ಲಿಥಿಯಂ 2 ಕವಚ, ಸ್ವಲ್ಪ ಗಾತ್ರ ಏನಾಯಿತು? ದೊಡ್ಡದಾಯಿತು. ಹಾಗೆ ಪರಮಾಣು ಸೋಡಿಯಂ ದಟ್ ಈಸ್ ನ್ಯೂಕ್ಲಿಯಸ್, ಪರಮಾಣುವಿನ ಗಾತ್ರ ದೊಡ್ಡದಾಯಿತು, ಪರಮಾಣುವಿನ ಗಾತ್ರ ದೊಡ್ಡದಾಯಿತು. ಇಲ್ಲಿ ನೋಡಿ, ಇಲ್ಲಿ ಪರಮಾಣುವಿನ ಗಾತ್ರ ದೊಡ್ಡದಾಯಿತು. ಯಾಕೆ ಪರಮಾಣುವಿನ ಗಾತ್ರ ದೊಡ್ಡದು ಆಗ್ತಾ ಇದೆ? ಒಂದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಆಟೋಮಿಕ್ ಸೈಜ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಪರಮಾಣುವಿನ ಗಾತ್ರ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಯಾಕೆ ಪರಮಾಣುವಿನ ಗಾತ್ರ ಜಾಸ್ತಿ ಆಗ್ತಾ ಇದೆ ಅಂದರೆ, ಸೊ ಸರ್ ಫಸ್ಟ್ ಒಂದು ಕವಚ ಇತ್ತು, ಆಮೇಲೆ ಮತ್ತೊಂದು ಕವಚ ಸೇರ್ಕೋತು 2 ಆಯ್ತು ಸರ್, ಆಮೇಲೆ ಮತ್ತೊಂದು ಕವಚ ಸೇರ್ಕೋತು 3 ಆಯ್ತು, ಆಮೇಲೆ ಮತ್ತೊಂದು ಕವಚ ಸೇರ್ಕೋತು 4 ಆಯ್ತು. ಅಂದರೆ ನಾವು ಒಂದು ವರ್ಗದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪ್ರತಿಯೊಂದು ಕವಚಗಳು ಬದಲಾವಣೆ ಆದ ಹಾಗೆ ಒಂದೊಂದೇ ಕವಚ ಏನಾಗ್ತಾ ಇದೆ? ಸೇರ್ತಾ ಇದೆ. ಎಕ್ಸಾಂಪಲ್, 1ನೇ ಕವಚ ಇಲ್ಲಿ ಬಂದರೆ ಮತ್ತೊಂದು ಕವಚ ಸೇರ್ತು, ಇಲ್ಲಿ ಬಂದರೆ 3 ಕವಚ ಆಯ್ತು, ಇಲ್ಲಿ ಬಂದರೆ 4, ಮತ್ತೊಂದು ಸೇರಿ 4 ಆಯ್ತು, ಇಲ್ಲಿ ಬಂದರೆ ಮತ್ತೊಂದು ಸೇರಿ 5 ಆಯ್ತು, ಇಲ್ಲಿ ಬಂದರೆ ಮತ್ತೊಂದು ಸೇರಿ 6 ಆಯ್ತು, ಇಲ್ಲಿ ಬಂದರೆ ಮತ್ತೊಂದು ಸೇರಿ 7 ಆಯ್ತು. ಹಾಗೆ ಕವಚಗಳು ಸೇರಿದಾಗೆ
ಪರಮಾಣುವಿನ ಗಾತ್ರ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ಏನಾಗತ್ತೆ, ದೊಡ್ಡದಾಗತ್ತೆ. ಯಾಕೆ ದೊಡ್ಡದಾಗತ್ತೆ ಅಂದರೆ ಕವಚಗಳು ಸೇರಿ ದೊಡ್ಡದಾಗತ್ತೆ. ಹಾಗಾದರೆ ಅತ್ಯಂತ ಸಣ್ಣ ಧಾತು ಹೈಡ್ರೋಜನ್, ಇದಕ್ಕಿಂತ ದೊಡ್ಡದು ಯಾವುದು ಲಿಥಿಯಂ, ಇದಕ್ಕಿಂತನೂ ದೊಡ್ಡ ಧಾತು ಯಾವುದು ಸೋಡಿಯಂ, ಇದಕ್ಕಿಂತನೂ ದೊಡ್ಡದು ಯಾವುದು ಪೊಟ್ಯಾಷಿಯಂ, ಇದಕ್ಕಿಂತನೂ ದೊಡ್ಡದು ರೊಬಿಡಿಯಂ, ಇದಕ್ಕಿಂತನೂ ದೊಡ್ಡದು ಸೀಸಿಯಂ, ಇದಕ್ಕಿಂತನೂ ದೊಡ್ಡದು ಫ್ರಾನ್ಸಿಯಂ. ಸರ್ ಸೀಸಿಯಂಗಿಂತ ಫ್ರಾನ್ಸಿಯಂ ಯಾಕೆ ದೊಡ್ಡದು? ಅಯ್ಯೋ, ಸೀಸಿಯಮಲ್ಲಿ ಬರೀ 6 ರೂಮ್ ಮನೆ, ಫ್ರಾನ್ಸಿಯಂ 7 ರೂಮ್ ಮನೆ. ಅಂದರೆ ಇಲ್ಲಿ 6 ಕವಚ, ಇಲ್ಲಿ 7 ಕವಚ. ಹಾಗಾಗಿ 6 ಕವಚದಕ್ಕಿಂತನೂ 7 ಕವಚ ಇರೋದು ದೊಡ್ಡದು. ಹಾಗಾಗಿ ಒಂದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ಏನಾಗುತ್ತೆ, ದೊಡ್ಡದಾಗತ್ತೆ. ಕತೆ ಇಲ್ಲಿ ಒಂದೇ ಅಲ್ಲ, ಯಾವುದೇ ವರ್ಗದಲ್ಲಿ ತಗೊಳ್ಳಿ. ಸೊ ಸಿಂಪಲ್, ಯಾವುದೇ ವರ್ಗ ತಗೊಂಡ್ರು ಮೇಲ್ಗಡೆಯಿಂದ ಕೆಳಗಡೆ ಬಂದ ಹಾಗೆ ಅಟೋಮಿಕ್ ಸೈಜ್ ಏನಾಗ್ತಾ ಇರುತ್ತೆ, ದೊಡ್ಡದು ಆಗ್ತಾ ಇರುತ್ತೆ ಸ್ನೇಹಿತರೆ. ನೀವೆಲ್ಲರೂ ತಗೊಳ್ಳಿ. ಎಕ್ಸಾಂಪಲ್, ಬೋರಾನ್ ದೊಡ್ಡದು, ಅಲ್ಯೂಮಿನಿಯಂ ದೊಡ್ಡದು. ಅಂದರೆ ಸೊ ಬೋರಾನ್ 2ನೇ ಆವರ್ತ 2 ಕವಚ ಇದೆ, ಅಲ್ಯೂಮಿನಿಯಂ 3 ಕವಚ ಇದೆ 3ನೇ ಆವರ್ತ. ಹಾಗಾಗಿ ಬೋರಾನ್ಗಿಂತ ಯಾವುದು ದೊಡ್ಡದು, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂಗಿಂತನೂ 4ನೇ ಕವಚದಲ್ಲಿರ್ತಕ್ಕಂಥ ಗ್ಯಾಲಿಯಂ ಅಲ್ಯೂಮಿನಿಯಂಗಿಂತನೂ ದೊಡ್ಡದು. ಹಾಗಾಗಿ ಒಂದು ಆವರ್ತಕ ಕೋಷ್ಟಕದ ವರ್ಗಗಳಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ಏನಾಗತ್ತೆ, ಜಾಸ್ತಿ ಆಗತ್ತೆ. ಯಾಕೆ ಗಾತ್ರ ಜಾಸ್ತಿ ಆಗತ್ತೆ ಅಂದರೆ ದಟ್ ಈಸ್ ಕವಚಗಳು ಸೇರಿ ಪರಮಾಣುವಿನ ಗಾತ್ರ ಏನಾಗತ್ತೆ, ಜಾಸ್ತಿ ಆಗತ್ತೆ ಸ್ನೇಹಿತರೆ. ಅದೇ ಒಂದು ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ದೊಡ್ಡದಾಗತ್ತೋ ಚಿಕ್ಕದಾಗುತ್ತೋ? ಇದನ್ನೇ ಮೊನ್ನೆ PSI ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಏನಾಗತ್ತೆ ಅಂತ. ಸೊ ಸಿಂಪಲ್ ಸ್ನೇಹಿತರೆ, ಲಿಥಿಯಂ ಅಂತಕ್ಕಂಥದ್ದು 2ನೇ ಆವರ್ತ 2 ಕವಚ ಇದೆ. ಬೆರಿಲಿಯಂ ಅನ್ನೋದು 2ನೇ ಆವರ್ತ 2 ಕವಚ ಇದೆ. ಬೋರಾನ್ ಅಂತಕ್ಕಂಥದ್ದು 2ನೇ ಆವರ್ತ 2 ಕವಚ. ಕಾರ್ಬನ್ 2ನೇ ಆವರ್ತ 2 ಕವಚ 2 ಕವಚ 2 ಕವಚ 2 ಕವಚ 2 ಕವಚ. ಹಾಗಾದರೆ 2ನೇ ಆವರ್ತ ಅಂದರೆ ಎಲ್ಲವೂ ಕೂಡ 2 ಶೆಲ್ಸ್, 2 ಕವಚಗಳು. ಹಾಗಾದರೆ ಈ ಕವಚಗಳೇನೋ 2 ಇದ್ದಾವೆ. ಈಗ ಸೈಜ್ ಹೇಗೆ ಡಿಸೈಡ್ ಮಾಡೋದು? ಅಂದರೆ ನೀವು ನೋಡಿ, ಈ ಪ್ರಿಡಿಕ್ಟೇಬಲ್ ನಿಮ್ಮ ಕೈ ಇರೋ ಪ್ರಿಡಿಕ್ಟೇಬಲ್ ಆದರೂ ನೋಡಿ, ಇದಾದರೂ ನೋಡಿ. ಇಲ್ಲಿ ನೋಡಿ, ಆಟೋಮಿಕ್ ನಂಬರ್ 3 ಇದೆ, ಆಟೋಮಿಕ್ ನಂಬರ್ 4 ಇದೆ, ಆಟೋಮಿಕ್ ನಂಬರ್ 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ. ಅರ್ಥಾತ್ ದಟ್ ಈಸ್ ನಮ್ಮ ಲಿಥಿಯಂನ ನ್ಯೂಕ್ಲಿಯಸ್ನಲ್ಲಿ 3 ಪ್ರೋಟಾನ್ ಇದೆ, ಬೆರಿಲಿಯಂನ ನ್ಯೂಕ್ಲಿಯಸ್ನಲ್ಲಿ 4 ಪ್ರೋಟಾನ್ ಇದೆ, ಬೋರಾನ್ನ ನ್ಯೂಕ್ಲಿಯಸ್ನಲ್ಲಿ 5 ಪ್ರೋಟಾನ್. ಹಾಗಾದರೆ ಸಿಂಪಲ್, ನಮ್ಮ ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ, ನಮ್ಮ ಆವರ್ತಕ ಕೋಷ್ಟಕದ ಆವರ್ತದಲ್ಲಿ ಎಡದಿಂದ ಲೆಫ್ಟ್ ಟು ರೈಟ್, ಎಡದಿಂದ ಬಲಕ್ಕೆ ಹೋದ ಹಾಗೆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಗಳೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇಲ್ಲಿ 3 ಪ್ರೋಟಾನ್, 4 ಪ್ರೋಟಾನ್, 5 ಪ್ರೋಟಾನ್, ಸರ್ 6 ಪ್ರೋಟಾನ್, ಸರ್ 7 ಪ್ರೋಟಾನ್, ಸರ್ 8. ಹಾಗಾದರೆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ ಜಾಸ್ತಿ ಆಗ್ತಾ ಇರೋದ್ರಿಂದ ನ್ಯೂಕ್ಲಿಯಸ್ನ ಶಕ್ತಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾದರೆ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿ ಆದಾಗ ನ್ಯೂಕ್ಲಿಯಸ್ ತನ್ನ ಕವಚವನ್ನು ಏನು ಮಾಡ್ಕೊಳ್ಳುತ್ತೆ, ಒಳಗಡೆ ಎಳಿತಾ ಹೋಗುತ್ತೆ. ಹಾಗಾದರೆ ಇಲ್ಲಿ 3 ಪ್ರೋಟಾನ್ 4 ಪ್ರೋಟಾನ್, ಯಾವುದ್ರ ನ್ಯೂಕ್ಲಿಯಸ್ ದೊಡ್ಡದು, ಈ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿ, ಅದಕ್ಕೆ ಈ ಕವಚವನ್ನು ಸ್ವಲ್ಪ ಎಳ್ಕೊಳ್ಳುತ್ತೆ. ಅದಕ್ಕಿಂತನೂ ಈ ನ್ಯೂಕ್ಲಿಯಸ್ನ ಶಕ್ತಿ ಮತ್ತಷ್ಟು ಕವಚ ಒಳಗಡೆ ಹೇಳ್ಕೊಳ್ಳುತ್ತೆ, ಮತ್ತಷ್ಟು ಕವಚ ಒಳಗಡೆ, ಮತ್ತಷ್ಟು ಕವಚ ಒಳಗಡೆ, ಮತ್ತಷ್ಟು ಕವಚ ಒಳಗಡೆ, ಮತ್ತಷ್ಟು ಕವಚ ಒಳಗಡೆ. ಸೊ ಹಾಗಾಗಿ ನಮ್ಮ ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಸಣ್ಣಕ್ಕಾಗತ್ತೆ. ಯಾಕೆಂದರೆ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕೆ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿ ಆಗುತ್ತೆ ಅಂದರೆ ಪ್ರೋಟಾನ್ಗಳು ಸೇರಿ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿಯಾಗಿ ಪರಮಾಣುವಿನ ಗಾತ್ರ ಏನಾಗುತ್ತೆ, ಚಿಕ್ಕದಾಗತ್ತೆ. ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಕವಚಗಳು ಸೇರಿ ಪರಮಾಣುವಿನ ಗಾತ್ರ ಏನಾಗುತ್ತೆ, ದೊಡ್ಡದಾಗತ್ತೆ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಮೊನ್ನೆ PSI ಬಂದಿರತಕ್ಕಂಥ ಪ್ರಶ್ನೆ ನಿಮಗೆ ಮುಂದೆ ಎಕ್ಸಾಮಲ್ಲಿ ಬರ್ಬೋದು. ಒಂದು ಆಧುನಿಕ ಆವರ್ತಕ ಕೋಷ್ಟಕದ ಆವರ್ತಗಳಲ್ಲಿ ಅಥವಾ ವರ್ಗಗಳಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ಏನಾಗುತ್ತೆ, ಸಾರ್ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ, ಕವಚಗಳು ಸೇರಿ ಜಾಸ್ತಿ ಆಗುತ್ತೆ. ಸೊ ಸ್ನೇಹಿತರೆ, ನಿಮಗೆ ಅರ್ಥ ಆಗಿದೆ ಅಂದರೆ ಬ್ಯೂಟಿಫುಲ್ಲಾಗಿ ಈ 4 ಧಾತುಗಳನ್ನು ತೊಗೊಂಡು ಹೇಳ್ಬಿಡ್ಬೋದು, ಯಾವುದು ದೊಡ್ಡದು ಅಂತ, ಯಾವುದು ಚಿಕ್ಕದು ಅಂತ. 4 ಧಾತುಗಳನ್ನು ತೊಗೊಂಡಿದ್ದೀವಿ ನಾವು. ಈ ಎಕ್ಸಾಂಪಲ್ ನಿಮಗೆ ಅದು ಕಾಣಲಿಲ್ಲ ಅಂದರೆ ದಟ್ ಈಸ್ ದ ಸೋಡಿಯಂ, ದಿಸ್ ಇಸ್ ದ ಮೆಗ್ನೀಸಿಯಂ, ದಿಸ್ ಇಸ್ ದ ಪೊಟ್ಯಾಷಿಯಂ, ದಿಸ್ ಇಸ್ ದ ಕ್ಯಾಲ್ಸಿಯಂ. ಈ 4 ಧಾತುಗಳಿವೆ. ಇವುಗಳಲ್ಲಿ ಅತ್ಯಂತ ದೊಡ್ಡ ಧಾತು ಯಾವುದು, ಅತ್ಯಂತ ಚಿಕ್ಕ, ಯಾವುದಾದ್ರು ತೊಗೊಳ್ಳಿ ನೀವು, ಯಾವುದಾದ್ರೆ 4 ಧಾತು ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ಪರ್ಸಿ ಪೈಕಿ ಯಾವುದಾದ್ರೂ ತೊಗೋಬೋದು. ನಾನು ಎಕ್ಸಾಂಪಲ್ ಇದು ತೊಗೊಂಡಿದ್ದೀನಿ. ಇವುಗಳಲ್ಲಿ ಅತ್ಯಂತ ದೊಡ್ಡ ಧಾತು ಯಾವುದು, ಸರ್ ಇರಲಿ ಬಿಡಿ ಸರ್,
ದಟ್ ಈಸ್ 1 2 3 ಅಲ್ವಾ, ಇಲ್ಲಿ ದಟ್ ಈಸ್ 3 ಕವಚ ಇದೆ, 1 2 3 ಕವಚ ನ್ಯೂಕ್ಲಿಯಸ್, ಇಲ್ಲಿ 4 ಕವಚ 1 2 3 4 ಕವಚ. ಹಾಗಾದರೆ ನಮ್ಮ ಸೋಡಿಯಂಗಿಂತನೂ ಪೊಟ್ಯಾಷಿಯಮ್ ಏನಾಯಿತು ಸೈಜ್. ಪೊಟ್ಯಾಷಿಯಂ ಪಕ್ಕ ಕ್ಯಾಲ್ಸಿಯಂ, ಇದರಲ್ಲಿ 19 ಪ್ರೋಟಾನ್ಸ್ ಇದೆ, ಇದರಲ್ಲಿ 20 ಪ್ರೋಟಾನ್ಸ್. ಹಾಗಾದರೆ ಇದು 4, ಇದರಲ್ಲಿ 11 ಪ್ರೋಟಾನ್ಸ್ ಇದೆ, ಇದರಲ್ಲಿ 12 ಪ್ರೋಟಾನ್ಸ್ ಇದೆ. ಇದರಲ್ಲೂ 3 ಕವಚ ಇರೋದು, ಇದರಲ್ಲೂ 3 ಕವಚ ಇರೋದು, ಇದರಲ್ಲಿ 4 ಕವಚ ಇರೋದು, ಇದರಲ್ಲೂ ಕೂಡ 4 ಕವಚನೇ ಇರೋದು. ಹಾಗಾದರೆ ಇದರಲ್ಲಿ 3 ಕವಚ ಇದೆ, ಆದರೆ ಇದರಲ್ಲಿ 1 ಪ್ರೋಟಾನ್ ಜಾಸ್ತಿ ಆಯಿತು. 1 ಪ್ರೋಟಾನ್ ಜಾಸ್ತಿ ಆದಾಗ ಕವಚ ಏನಾಯಿತು ಸಿಂಕ್ ಆಯಿತು. ಹಾಗಾಗಿ ಇದರಲ್ಲಿ 3 ಕವಚ ಇದ್ದರೂ ಕೂಡ, ಇದರಲ್ಲೂ 3 ಕವಚ ಇದ್ದರೂ ಕೂಡ ಇದರಲ್ಲಿ 1 ಪ್ರೋಟಾನ್ ಜಾಸ್ತಿಯಾಗಿ ನ್ಯೂಕ್ಲಿಯಸ್ನ ಶಕ್ತಿ ಜಾಸ್ತಿಯಾಗಿ ಆ ಕವಚ ಏನಾಯಿತು ಸ್ವಲ್ಪ ಸಣ್ಣಕ್ಕಾಯಿತು. ಹಾಗಾಗಿ ಇದು ದೊಡ್ಡದು, ಇದು ಸಡೀಸ್ ಅದಕ್ಕಿಂತನೂ ಚಿಕ್ಕದು. ಹಾಗಾದರೆ ಇದು ದೊಡ್ಡದು, ಇದು ಅದಕ್ಕಿಂತನೂ ಚಿಕ್ಕದು. ಹಾಗಾದರೆ ಅತಿ ದೊಡ್ಡದು ಯಾವುದು? ಇದು ಅತಿ ದೊಡ್ಡದು. 4 ಕವಚ ಇದೆ, ಅತಿ ದೊಡ್ಡದು, 2ನೇ ದೊಡ್ಡದು, 3ನೇ ದೊಡ್ಡದು, ದಟ್ ಇಸ್ ಲಾಸ್ಟ್ ಚಿಕ್ಕದು. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದೊಡ್ಡದು ಚಿಕ್ಕದು ಯಾವತ್ತೂ ಕೂಡ ಡಯಾಗೋನಲ್ ರಿಲೇಷನ್ಶಿಪ್ಪಲ್ಲಿ ಇರುತ್ತೆ. ಇದು ದೊಡ್ಡದಾದರೆ ಇದು ಚಿಕ್ಕದಾಗಿರುತ್ತೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. KPSC UPSC ಎಕ್ಸಾಮಲ್ಲಿ ಕೇಳ್ಬೋದು. 4 ಧಾತುಗಳನ್ನು ಕೊಟ್ಟು ಈ ಧಾತುಗಳ ಪರಮಾಣುವಿನ ಗಾತ್ರದ ಇಳಿಕೆ ಕ್ರಮದಲ್ಲಿ ಬರೀರಿ, ಏಳಿಕೆ ಕ್ರಮದಲ್ಲಿ ಬರೀರಿ. ದಟ್ ಈಸ್ ಇಳಿಕೆ ಕ್ರಮ ಅಂದರೆ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರೆ ಇಳಿಕೆ ಕ್ರಮ. ಕ್ಲಿಯರ್? ಏರಿಕೆ ಕ್ರಮ ಅಂದರೆ ಹಿಂಗೆ ಬಂದರೆ ದಟ್ ಇಸ್ ಏರಿಕೆ ಕ್ರಮ. ಸ್ನೇಹಿತರೆ, ಎಕ್ಸಾಂಪಲ್, ನೀವು ಯಾವುದಾದ್ರೂ 4 ಧಾತುಗಳನ್ನು ತಗೊಳ್ಳಿ. 4 ಧಾತುಗಳನ್ನು ತಗೊಂಡು ಯಾವುದು ದೊಡ್ಡದು ಅಂದರೆ ನೋಡಿ, 4 1 2 3 4 ಯಾವುದು ದೊಡ್ಡದು ಸಾರ್? ನಾನು ಹೇಳ್ತೇನೆ ಸರ್, ಇದು ದೊಡ್ಡದು ಸರ್, ಇದೇ ಚಿಕ್ಕದು ಸರ್. ಇದು ಫಸ್ಟ್ ದೊಡ್ಡದು ಸರ್, ಸೆಕೆಂಡ್ ದೊಡ್ಡದು ಸರ್, ಥರ್ಡ್ ದೊಡ್ಡದು ಸರ್, ಇದು ಚಿಕ್ಕದು ಸರ್. ಕೊಡಲಿ ಸರ್, ನಾನು ಬರಿತೀನಿ ಸರ್. ಓಕೆ, ಈ ಥರ ಯಾವುದೇ ಎಲಿಮೆಂಟನ್ನು ನಾವು ಆಟೋಮಿಕ್ ಸೈಜನ್ನು ಬ್ಯೂಟಿಫುಲ್ಲಾಗಿ ಫಿನಿಷ್ ಮಾಡಿ ಕೊಡ್ಬೋದು. ಒಟ್ಟು ಇದು ಅರ್ಥ ಆಗಿಲ್ಲ ಅಂದರೆ ನೆನ್ಪಿಡ್ಕೊಳ್ಳಿ, ಒಂದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಕವಚಗಳು ಸೇರಿ ಪರಮಾಣುವಿನ ಗಾತ್ರ ದೊಡ್ಡದಾಗತ್ತೆ. ನೆಕ್ಸ್ಟ್ ಎಡದಿಂದ ಬಲಕ್ಕೆ ಹೋದ ಹಾಗೆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಗಳು ಸೇರಿ ಪರಮಾಣುವಿನ ಗಾತ್ರ ಚಿಕ್ಕದಾಗತ್ತೆ. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಕಂಪ್ಲೀಟ್ ನಾನು ಈ ಕವಚಗಳನ್ನು, ದಟ್ ಈಸ್ ಹೈಡ್ರೋಜನ್ 1 ಕವಚ ಇದೆ, ಲಿಥಿಯಂ 2 ಕವಚ ಇದೆ, ಸೋಡಿಯಂ 3 ಕವಚ ಇದೆ, ಹಾಗೆ ಪೊಟ್ಯಾಷಿಯಂ 4 ಕೆಳಗಡೆ ಇರುತ್ತೆ. ಸೊ ನೆಕ್ಸ್ಟ್ ಪಕ್ಕಕ್ಕೆ ಹೋದಾಗ ಹೈಡ್ರೋಜನ್ ದಟ್ ಈಸ್ ಬಿಡಿ, ದಟ್ ಈಸ್ ಹೈಡ್ರೋಜನ್, ದಟ್ ಈಸ್ ಲಿಥಿಯಂ 2 ಕವಚ ಇದೆ, ಕಾರ್ಬನ್ 2 ಕವಚ, ನೈಟ್ರೋಜನ್ 2 ಕವಚ. ಆದರೆ ಇಲ್ಲಿ ಪ್ರೋಟಾನ್ ಸೇರಿ ನ್ಯೂಕ್ಲಿಯಸ್ನ ಶಕ್ತಿ ಎಡದಿಂದ ಬಲಕ್ಕೆ ಹೋದಾಗೆ ಜಾಸ್ತಿಯಾಗಿ ಈ ಹೊರ ಕವಚ ಏನಾಗುತ್ತೆ ಸಣ್ಣದು ಆಗ್ತಾ ಬರುತ್ತೆ. ಸ್ನೇಹಿತರೆ, ಆ ಕಂಪ್ಲೀಟ್ ಚಾರ್ಟ್ ಇಲ್ಲಿ ನೋಡ್ಬೋದು ನಾವು. ಸೊ ಕಂಪ್ಲೀಟ್ ದಟ್ ಇಸ್ ಲಿಥಿಯಂ, ಅದಕ್ಕಿಂತಲೂ ಚಿಕ್ಕದು ಬೆರಿಲಿಯಂ. ಹೀಗೆ ಹೋಗ್ತಾ ನಮ್ಮ ಧಾತುಗಳ ಸೈಜ್ ಏನಾಗಿದೆ ಚಿಕ್ಕಕ್ಕಾಗ್ತಾ ಇದೆ. ನೋಡ್ಬೋದು ನಾವು ಧಾತುಗಳ ಸೈಜ್ ಚಿಕ್ಕಕ್ಕಾಗ್ತಾ ಇದೆ, ಯಾಕಂದರೆ ಪ್ರೋಟಾನ್ಗಳು ಸೇರಿ ಚಿಕ್ಕಕ್ಕಾಗ್ತಾ ಇದೆ. ಮೇಲ್ಗಡೆಯಿಂದ ಕೆಳಗಡೆ ಬಂದ ಹಾಗೆ ಧಾತುಗಳ ಸೈಜ್ ಏನಾಗ್ತಾ ಇದೆ ದೊಡ್ಡದಾಗ್ತಾ ಇದೆ. ಯಾಕೆಂದರೆ ಕವಚಗಳು ಸೇರಿ ಏನಾಗ್ತಾ ಇದೆ ದೊಡ್ಡದು ಆಗ್ತಾ ಇದೆ. ಸ್ನೇಹಿತರೆ, ಸೊ ಈ ಒಂದು ಕಾನ್ಸೆಪ್ಟನ್ನು ತಗೊಂಡು ನಾವು ಇನ್ನೊಂದು 2 ಕಂಪ್ಲೀಟ್ ಫಿನಿಶ್ ಮಾಡ್ಬೋದು. ಏನಪ್ಪ ಅಂದರೆ, ಒಂದು ದಟ್ ಈಸ್ ಲೋಹೀಯ ಗುಣ, ದಟ್ ಈಸ್ ಮೆಟಾಲಿಕ್ ಪ್ರಾಪರ್ಟೀಸ್, ಲೋಹೀಯ ಗುಣ. ನೆಕ್ಸ್ಟ್ ದಟ್ ಈಸ್ ಅಲೋಹೀಯ ಗುಣ, ದಟ್ ಈಸ್ ಎಲೆಕ್ಟ್ರೋಫಾಜಿಟಿವಿಟಿ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಸ್ನೇಹಿತರೆ, ದಟ್ ಈಸ್ ಲೋಹೀಯ ಗುಣ. ಇನ್ನೊಂದು ದಟ್ ಈಸ್ ಅಲೋಹೀಯ ಗುಣ. ಸೊ ನೆಕ್ಸ್ಟ್ ವಿದ್ಯುತ್ ಧನೀಯತೆ, ವಿದ್ಯುತ್ ಋಣೀಯತೆ. ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಇವೆಲ್ಲ ಅಳಿಯಲ್ಲ ಮಗಳ ಗಂಡ ಅಥವಾ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏನು ವಿದ್ಯುತ್ ಧನೀಯತೆ, ಲೋಹ ಅಂದರೆ ಏನು? ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಯಾವುದು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೋ ಅವುಗಳಿಗೆ ಏನಂತ ಕರಿತೀವಿ ನಾವು ಲೋಹ ಅಂತ ಕರಿತೀವಿ. ಸೊ ಸಿಂಪಲ್, ಯಾವುದೋ ಒಂದು ಧಾತು ಇದೆ, ಆ ಧಾತು ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ಸೋಡಿಯಂ ಧಾತು ಇದೆ, ಇದು ಎಲೆಕ್ಟ್ರಾನ್ ಕೊಟ್ಟಿದೆ. ಹಾಗೆ ಎಲೆಕ್ಟ್ರಾನ್ ಕೊಟ್ಟಿದೆ ಅಂದರೆ ಲೋಹ. ಎಲೆಕ್ಟ್ರಾನ್ ಕೊಟ್ಟಿದ್ದಕ್ಕೆ ಅದು ಯಾವ ಚಾರ್ಜನ್ನು ಪಡ್ಕೊಳ್ಳುತ್ತೆ ಪ್ಲಸ್, ಅದೇ ವಿದ್ಯುತ್ ಧನೀಯತೆ. ಈಗ ಕ್ಲೋರಿನ್ ಇದೆ, ಕ್ಲೋರಿನ್ ಎಲೆಕ್ಟ್ರಾನ್ ತಗೊಳುತ್ತೋ ಎಲೆಕ್ಟ್ರಾನ್ ತಗೊಳ್ಳೋದಕ್ಕೆ ಮೈನಸ್. ಯಾವುದು ಎಲೆಕ್ಟ್ರಾನ್ ತಗೊಳುತ್ತೋ ದಟ್ ಈಸ್ ಅಲೋಹ. ಯಾವುದು ಎಲೆಕ್ಟ್ರಾನ್ ತಗೊಳುತ್ತೋ ಅದಕ್ಕೇನಂತ ಕರಿತೀವಿ ಋಣೀಯತೆ ಅಂತ ಕರಿತೀವಿ. ದಟ್ ಈಸ್ ನೆಗೆಟಿವ್. ದಟ್ ಈಸ್ ಎಲೆಕ್ಟ್ರೋಫಾಜಿಟಿವಿಟಿ, ಎಲೆಕ್ಟ್ರೋನೆಗೆಟಿವಿಟಿ. ಸೊ ಸಿಂಪಲ್, ಈ ಒಂದು ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ದಟ್ ಈಸ್ ಲೋಹೀಯ ಗುಣ ಅಥವಾ ವಿದ್ಯುತ್ ಧನೀಯತೆ, ಅಲೋಹೀಯ ಗುಣ ವಿದ್ಯುತ್ ಋಣೀಯತೆ. ಯಾವುದು ಎಲೆಕ್ಟ್ರಾನ್ ಕೊಡುತ್ತೋ ಅದು ವಿದ್ಯುತ್ ಧನೀಯತೆ ಲೋಹ, ಯಾವುದು ಎಲೆಕ್ಟ್ರಾನ್ ತಗೊಳುತ್ತೋ ಅದು ವಿದ್ಯುತ್ ಋಣೀಯತೆ ಅಲೋಹ. ಈಗ ನಾನು ಕಂಪ್ಲೀಟ್ ನಿಮಗೊಂದು ಕ್ಲಾಸ್ ಹೇಳಿದ್ದೀನಿ. ನಾನು ಏನು ಹೇಳಿದ್ದೀನಿ ಅಂದರೆ, ಎಕ್ಸಾಂಪಲ್, ಒಂದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ
ಪರಮಾಣುವಿನ ಗಾತ್ರ ಏನಾಗುತ್ತೆ? ದಟ್ ಈಸ್ ಸರ್ ಜಾಸ್ತಿ ಆಗುತ್ತೆ ಸರ್. ಸೊ ಸಿಂಪಲ್, ಪರಮಾಣುವಿನ ಗಾತ್ರ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ನ್ಯೂಕ್ಲಿಯಸ್, ಅದ್ರ ಪಕ್ಕನೇ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಈಗ ನೋಡಿ ಲಿಥಿಯಂ ನ್ಯೂಕ್ಲಿಯಸ್ 2 ಕವಚ, ಸ್ವಲ್ಪ ಎಲೆಕ್ಟ್ರಾನ್ ದೂರ ಆಯಿತು. ಸೋಡಿಯಂ ದಟ್ ನ್ಯೂಕ್ಲಿಯಸ್ 3 ಕವಚ, ಮತ್ತಷ್ಟು ಎಲೆಕ್ಟ್ರಾನ್ ದೂರ ಆಯಿತು. ಪೊಟ್ಯಾಷಿಯಂ ನ್ಯೂಕ್ಲಿಯಸ್ ದಟ್ ಈಸ್ 4 ಕವಚ, ಮತ್ತಷ್ಟು ಎಲೆಕ್ಟ್ರಾನ್ ದೂರ ಆಯಿತು. ಫ್ರಾನ್ಸಿಯಂ ನ್ಯೂಕ್ಲಿಯಸ್ 1 2 3 4 5 6 7 ಮತ್ತಷ್ಟು ಎಲೆಕ್ಟ್ರಾನ್ ಆಯಿತು, ದೂರ ಆಯಿತು. ಸೊ ಸ್ನೇಹಿತರೆ, ಒನ್ ಆಫ್ ದ ಬ್ಯೂಟಿಫುಲ್ ಆನ್ಸರ್, ನ್ಯೂಕ್ಲಿಯಸ್ನ ಪಕ್ಕ ಇದ್ದರೆ ಎಲೆಕ್ಟ್ರಾನ್ನ ಈಸಿ ಬಿಟ್ಕೊಡುತ್ತೋ, ನ್ಯೂಕ್ಲಿಯಸ್ನಿಂದ ದೂರ ಇದ್ದರೆ ಎಲೆಕ್ಟ್ರಾನ್ನ ಈಸಿ ಬಿಟ್ಕೊಡುತ್ತೋ, ನೀವೇ ಯೋಚನೆ ಮಾಡಿ. ಎಕ್ಸಾಂಪಲ್, ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾರೆ, ನಿಮ್ಮ ಪಕ್ಕದಲ್ಲಿ, ಅವರು ನಿಮ್ಮಿಂದ ಎಸ್ಕೇಪ್ ಆಗೋದು ಈಸಿನೋ, ನೀವೆಲ್ಲಿದ್ದೀರಿ ಅವರು ನಿಮ್ಮಿಂದ ದೂರ ಇದ್ದಾರೆ, ಅವರು ಎಸ್ಕೇಪ್ ಆಗೋದು ಈಸಿನೋ ಅಂತ. ಸರ್ ನನ್ನ ಪಕ್ಕದಲ್ಲಿದ್ದರೆ ಅದು ಹೆಂಗೆ ಎಸ್ಕೇಪ್ ಆಗ್ತಾನೆ ಸರ್? ದೂರ ಇದೆ ಅಂದರೆ ಎಸ್ಕೇಪ್ ಆಗ್ಬೋದು. ಯಾಕೆಂದರೆ ಅವನ ಮೇಲೆ ನನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಪಕ್ಕದಲ್ಲೇ ಇದ್ದಾಗ ಇವನ ಮೇಲೆ ಆಕರ್ಷಣೆ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅಷ್ಟು ಸುಲಭ ಅವನು ದಟ್ ಈಸ್ ಎಸ್ಕೇಪ್ ಆಗಲ್ಲ. ಹಾಗಾದರೆ ಈಸಿಯಾಗಿ ಎಲೆಕ್ಟ್ರಾನ್ ಹೈಡ್ರೋಜನ್ ಬಿಟ್ಕೊಡುತ್ತೋ ಲಿಥಿಯಂ? ಸರ್ ಹೈಡ್ರೋಜನ್ ಪಕ್ಕನೇ ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಬಿಟ್ಕೊಡಲ್ಲ ಸರ್ ಅದು. ಲಿಥಿಯಂ ಸ್ವಲ್ಪ ದೂರ ಇದೆ, ಇದಕ್ಕಿಂತನೂ ಈಸಿಯಾಗಿ ಇದು ಬಿಟ್ಕೊಡುತ್ತೆ. ಸರ್ ಇದು 3 ಕವಚ, ದಟ್ ಈಸ್ ಇದಕ್ಕಿಂತನೂ ಈಸಿಯಾಗಿ ಇದು ಬಿಟ್ಕೊಡೋದು. ಸರ್ ಇದಕ್ಕಿಂತನೂ ಈಸಿಯಾಗಿ ಇದು ಬಿಟ್ಕೊಡೋದು. ಸರ್ ಕೇಳೋ ಮುಂಚೆನೇ ಕೊಡುತ್ತೆ ಸರ್. ಹಾಗಾಗಿ ಒಂದು ಆವರ್ತಕ ಕೋಷ್ಟಕದ ಕೆಳಕ್ಕೆ ಬಂದ ಹಾಗೆ ಲೋಹೀಯ ಗುಣ ಜಾಸ್ತಿ ಆಗತ್ತೆ. ವಿದ್ಯುತ್ ಧನಿಯತೆ ಅಂದರೆ ಎಲೆಕ್ಟ್ರಾನ್ ಕೊಡೋದ್ರಿಂದ ವಿದ್ಯುತ್ ಧನಿಯತೆ ಏನಾಗತ್ತೆ? ಜಾಸ್ತಿ ಆಗತ್ತೆ. ಅದೇ ಒಂದು ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಎಕ್ಸಾಂಪಲ್, ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಏನಾಗುತ್ತೆ? ಚಿಕ್ಕದಾಗೋದ್ರಿಂದ ಆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ನ ಹತ್ತತ್ರ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ ಕೊಡೋ ಬದಲಿ ಎಲೆಕ್ಟ್ರಾನನ್ನು ಇಸ್ಕೊಳ್ತವೆ. ಹಾಗಾಗಿ ಒಂದು ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಅಲೋಹಿಯ ಗುಣ ಏನಾಗತ್ತೆ? ಜಾಸ್ತಿ ಆಗತ್ತೆ. ವಿದ್ಯುತ್ ಋಣೀಯತೆ ಏನಾಗತ್ತೆ? ಜಾಸ್ತಿ ಆಗತ್ತೆ. ಹಾಗೆ ವಿದ್ಯುತ್ ಋಣೀಯತೆ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ವಿದ್ಯುತ್ ಧನಿಯತೆ ಜಾಸ್ತಿ ಆಗತ್ತೆ, ವಿದ್ಯುತ್ ಋಣೀಯತೆ ಜಾಸ್ತಿ ಆಗತ್ತೆ, ಲೋಹೀಯ ಗುಣ ಜಾಸ್ತಿ ಆಗತ್ತೆ, ಅಲೋಹೀಯ ಗುಣ ಜಾಸ್ತಿ ಆಗತ್ತೆ. ಹಾಗಾಗಿ ಆವರ್ತಕ ಕೋಷ್ಟಕದ ಬಲಭಾಗದಲ್ಲಿ ಸಾಮಾನ್ಯವಾಗಿ ಯಾವ ಧಾತುಗಳು ಕಂಡುಬರುತ್ತೆ ಅಂದರೆ ಅಲೋಹಗಳು ಕಂಡುಬರುತ್ತೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಲೋಹೀಯ ಗುಣ ಮತ್ತು ದಟ್ ಈಸ್ ವಿದ್ಯುತ್ ಋಣೀಯತೆ ಧನಿಯತೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅಯಾನೀಕರಣ ಶಕ್ತಿ. ಅಯಾನೈಜೇಷನ್ ಎನರ್ಜಿ. ಏನು ಅಯಾನೀಕರಣ ಶಕ್ತಿ? ಏನಿಲ್ಲ, ದಿಸ್ ಈಸ್ ಒಂದು ಪರಮಾಣು, ಕವಚ. ಓಕೆ, ಎಲ್ಲರೂ ಇರಲಿ ಕವಚ. ಆ ಕವಚದಲ್ಲಿರುವ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ ಇದೆಯಲ್ವಾ, ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನನ್ನು ಕೀಳಲು ಬೇಕಾಗಿರೋ ಶಕ್ತಿಗೆ ಏನಂತ ಕರಿತೀವಿ? ಅಯಾನೀಕರಣ ಶಕ್ತಿ ಅಂತ ಕರಿತೀವಿ. ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ಈ ಎಲೆಕ್ಟ್ರಾನನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿಗೆ ಏನಂತ ಕರಿತೀವಿ? ದಟ್ ಈಸ್ ಅಯಾನೈಜೇಷನ್ ಎನರ್ಜಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಪಕ್ಕ ಒಂದೇ ಕವಚ ನ್ಯೂಕ್ಲಿಯಸ್ನ ಪಕ್ಕ ಎಲೆಕ್ಟ್ರಾನ್. ಹಾಗಾದರೆ ನಮ್ಮ ನ್ಯೂಕ್ಲಿಯಸ್ನ ಪಕ್ಕ ಎಲೆಕ್ಟ್ರಾನ್ ಇರೋದ್ರಿಂದ ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿರುವ ಈ ಎಲೆಕ್ಟ್ರಾನ್ ಕೀಳಕ್ಕೆ ಶಕ್ತಿ ಕಡಿಮೆ ಬೇಕೋ ಜಾಸ್ತಿ ಬೇಕೋ? ಸರ್ ನ್ಯೂಕ್ಲಿಯಸ್ ಪಕ್ಕನೇ ಇದೆ, ಭಾರಿ ಶಕ್ತಿ ಬೇಕು. ಹಾಗೆ ಹೈಡ್ರೋಜನ್ನ ಅಯಾನೀಕರಣ ಶಕ್ತಿ ಏನಾಗಿರುತ್ತೆ? ದಟ್ ಈಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈಗ ನೋಡಿ, ನಮ್ಮ ಲಿಥಿಯಂ ಇದೆ, ದಟ್ ಈಸ್ ಕಂಪ್ಲೀಟ್. ಇಲ್ಲಿ ಎಲೆಕ್ಟ್ರಾನ್ನ ಕೀಳಬೇಕು ನಾನು. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ ಕೀಳೋಕ್ಕೆ ಪಾಪ ನ್ಯೂಕ್ಲಿಯಸ್ ಪಕ್ಕನೇ ಇದೆ, ಭಾರಿ ಶಕ್ತಿ ಹಾಕಬೇಕು. ಇಲ್ಲಿ ಎಲೆಕ್ಟ್ರಾನ್ನ ಕೀಳೋಕ್ಕೆ ಭಾರಿ ಶಕ್ತಿ ಹಾಕಬೇಕು, ಆದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ. ಹಾಗಾದರೆ ಇಲ್ಲಿ ನ್ಯೂಕ್ಲಿಯಸ್ಸಿಂದ 1ನೇ ಕವಚ, 2ನೇ ಕವಚ, 3ನೇ ಕವಚ, ಇಲ್ಲಿ ಎಲೆಕ್ಟ್ರಾನ್ ಕೀಳಕ್ಕೆ ಶಕ್ತಿ ಬೇಕು, ಆದರೆ ಇದಕ್ಕಿಂತನೂ ಸ್ವಲ್ಪ ಕಡಿಮೆ. ಇಲ್ಲಿ ನ್ಯೂಕ್ಲಿಯಸ್ಸಿಂದ ಎಲೆಕ್ಟ್ರಾನ್ ಭಾರಿ ದೂರ ಇದೆ, ಇದನ್ನು ಆರಾಮಾಗಿ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಇಲ್ಲಿ ಅಯಾನೀಕರಣ ಶಕ್ತಿ ಕಡಿಮೆ. ಸೊ ಸ್ನೇಹಿತರೆ, ನಮ್ಮ ಆವರ್ತಕ ಕೋಷ್ಟಕದ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ದೊಡ್ಡದಾಗೋದ್ರಿಂದ ನ್ಯೂಕ್ಲಿಯಸ್ ಮತ್ತು ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ನ ಮಧ್ಯೆ ಇರತಕ್ಕಂತಹ ತ್ರಿಜ್ಯ ಜಾಸ್ತಿ ಆಗೋದ್ರಿಂದ ನಾವು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕೀಳಬಹುದು. ಹಾಗಾಗಿ ನಮ್ಮ ಒಂದು ಆವರ್ತಕ ಕೋಷ್ಟಕದ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಅಯಾನೀಕರಣ ಶಕ್ತಿ ಏನಾಗುತ್ತೆ?
ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಕಡಿಮೆ ಆಗತ್ತೆ. ಯಾಕೆಂದರೆ ನಾವು ಇದು ಈಸಿಯಾಗಿ ನ್ಯೂಕ್ಲಿಯಸ್ಸಿಂದ ದೂರ ಹೋಗೋದ್ರಿಂದ ನಾವು ಸುಲಭವಾಗಿ ನಾವು ಆ ಎಲೆಕ್ಟ್ರಾನ್ನ ಕೀಳ್ಬೋದು. ಹಾಗಾಗಿ ಅಯಾನೈಜೇಷನ್ ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದೇ ಒಂದು ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಚಿಕ್ಕದಾಗೋದ್ರಿಂದ ಆ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಹತ್ರ ಬರೋದ್ರಿಂದ ಆ ಎಲೆಕ್ಟ್ರಾನ್ ಕೀಳಕ್ಕೆ ಭಾರಿ ಶಕ್ತಿ ಬೇಕು. ಹಾಗಾಗಿ ಅಯಾನೀಕರಣ ಶಕ್ತಿ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಹಾಗೆ ಒಂದು ಆವರ್ತಕ ಕೋಷ್ಟಕದ ಎಡದಿಂದ ಬಲಕ್ಕೆ ಹೋದ ಹಾಗೆ ಅಯಾನೀಕರಣ ಶಕ್ತಿ ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಅಯಾನೀಕರಣ ಶಕ್ತಿ ಏನಾಗುತ್ತೆ? ಕಡಿಮೆ ಆಗತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಇಸ್ ಅಯಾನೈಸೇಷನ್ ಎನರ್ಜಿ. ನೆಕ್ಸ್ಟ್ ದಟ್ ಈಸ್ ಮೆಟಾಲಿಕ್ ಪ್ರಾಪರ್ಟೀಸ್ ಯಾವುದಾರ ಹೇಳ್ಬೋದು. ಅಲೋಹಗಳಿಗೆ ಅಯಾನೀಕರಣ ಶಕ್ತಿ ಜಾಸ್ತಿ ಇರುತ್ತೆ, ಲೋಹಗಳಿಗೆ ಅಯಾನೀಕರಣ ಶಕ್ತಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಸೊ ಈ ಥರ ಕ್ವಶನ್ಸ್ಗಳು ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಟ್ ಈಸ್ ಅಯಾನೈಸೇಷನ್ ಎನರ್ಜಿ ಅಂದ್ರೇನು? ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಅಯಾನೀಕರಣ ಶಕ್ತಿ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಕೀಳಲು ಬೇಕಾಗಿರೋ ಶಕ್ತಿ. ಅಟೋಮಿಕ್ ಸೈಜ್ ಇನ್ಕ್ರೀಸಸ್, ಅಯಾನೈಸೇಷನ್ ಎನರ್ಜಿ ಡಿಕ್ರೀಸಸ್. Atomic size decreases, ionization energy is increases. Why? Atomic size decreases. Next, nucleus and outermost electron radius is decreases. ಯಾಕಂದರೆ ಆ ನ್ಯೂಕ್ಲಿಯಸ್ಗೆ ಹತ್ರನೇ ಹೊರಕವಚದ ಎಲೆಕ್ಟ್ರಾನ್ ಬರೋದ್ರಿಂದ ನ್ಯೂಕ್ಲಿಯಸ್ ಪಕ್ಕ ಇದ್ರೆ ಎಲೆಕ್ಟ್ರಾನ್ ಕೇಳಕ್ಕೆ ಭಾರಿ ಶಕ್ತಿ ಬೇಕು. ದಟ್ ಈಸ್ ಅಯಾನೈಸೇಷನ್ ಎನರ್ಜಿ ಏನಾಗ್ಬಿಡುತ್ತೆ? ದಟ್ ಈಸ್ ಜಾಸ್ತಿ ಆಗುತ್ತೆ. ಸೊ ಸ್ನೇಹಿತರೆ, ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಲ್ಲೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ದಟ್ ಈಸ್ ಚಾರ್ಟ್ ಕೊಟ್ಟಿದ್ದೀನಿ ನಾನು. ಎಲೆಕ್ಟ್ರಾನ್ ಅಫಿನಿಟಿ, ದಟ್ ಈಸ್ ಆಟೋಮಿಕ್ ರೇಡಿಯಸ್, ಮೇಲಿಂದ ಕೆಳಗಡೆ ಬಂದ ಹಾಗೆ ಆಟೋಮಿಕ್ ರೇಡಿಯಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ದಟ್ ಈಸ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಸೊ ನಾನ್ ಮೆಟಾಲಿಕ್, ನಾವು ಲೆಫ್ಟಿಗೆ ಹೋದ ಹಾಗೆ ಅಲೋಹಿಯ ಗುಣ ಜಾಸ್ತಿ ಆಗುತ್ತೆ, ರೈಟಿಗೆ ಹೋದ ಹಾಗೆ ದಟ್ ಈಸ್ ಲೋಹಿಯ ಗುಣ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಅತ್ಯಂತ ಕ್ರಿಯಾಕಾರಿ ಲೋಹಗಳು. ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಬರ್ಕೋತೀನಿ. ದಿಸ್ ಇಸ್ ಹೈಡ್ರೋಜನ್, ದಿಸ್ ಈಸ್ ಲಿಥಿಯಂ, ದಿಸ್ ಈಸ್ ಸೋಡಿಯಂ, ದಿಸ್ ಈಸ್ ಪೊಟ್ಯಾಷಿಯಮ್, ದಿಸ್ ಈಸ್ ರೊಬಿಡಿಯಮ್, ದಿಸ್ ಈಸ್ ಸೀಸಿಯಮ್, ದಿಸ್ ಈಸ್ ಫ್ರಾನ್ಸಿಯಮ್. ಸೊ ಅಲೋಹಗಳಿಗೆ ಬಂದರೆ ದಿಸ್ ಈಸ್ ಫ್ಲೋರಿನ್, ದಿಸ್ ಈಸ್ ಇದು ನೋಡಿ ಜಡಾನಿಲಗಳು, 18ನೇ ವರ್ಗದ್ದು ಜಡಾನಿಲಗಳು. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ದಟ್ ಈಸ್ ಅಯೋಡಿನ್. ಈಸಿ ಎಲೆಕ್ಟ್ರಾನ್, ಇದು ಇದಕ್ಕಿಂತಲೂ ಈಸಿ ಎಲೆಕ್ಟ್ರಾನ್, ಇದು ಇದಕ್ಕಿಂತಲೂ ಈಸಿ ಎಲೆಕ್ಟ್ರಾನ್, ಇದು ಇದಕ್ಕಿಂತಲೂ ಈಸಿ ಎಲೆಕ್ಟ್ರಾನ್, ಇದು ಈಸಿ ಎಲೆಕ್ಟ್ರಾನ್. ಹರ್ ಸಿಂಪಲ್. ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್? ರಾಸಾಯನಿಕ ಕ್ರಿಯೆ ಅಂದ್ರೇನು? ಏನಿಲ್ಲ, ಎಲೆಕ್ಟ್ರಾನ್ ಕೊಡುವ ಮತ್ತು ತೆಗೆದುಕೊಳ್ಳುವ ಕ್ರಿಯೆಗೆ ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ. ಹಾಗಾದ್ರೆ ಸಿಂಪಲ್, ಎಲೆಕ್ಟ್ರಾನ್ ಕೊಡೋದು ಕೂಡ ರಾಸಾಯನಿಕ ಕ್ರಿಯೆನೇ, ಎಲೆಕ್ಟ್ರಾನ್ ತಗೊಳ್ಳೋದು ಕೂಡ ರಾಸಾಯನಿಕ ಕ್ರಿಯೆನೇ. ಇದು ಇದಕ್ಕಿಂತ ಚಂದ ಎಲೆಕ್ಟ್ರಾನ್ ಕೊಡುತ್ತೆ, ಇದು ಇದಕ್ಕಿಂತ ಚಂದ ಎಲೆಕ್ಟ್ರಾನ್ ಕೊಡುತ್ತೆ, ಇದು ಇದಕ್ಕಿಂತ ಚಂದ, ಇದು ಇದಕ್ಕಿಂತನೂ ಚಂದ, ಇದು ಇದಕ್ಕಿಂತನೂ ಚಂದ, ಇದು ಇದಕ್ಕಿಂತನೂ ಚಂದ. ಹಾಗಾದರೆ ಇದು ಅತ್ಯಂತ ಹೆಚ್ಚು ಕ್ರಿಯಾಕಾರಿ, ಅಯ್ಯೋ ಅದಕ್ಕಿಂತನೂ ಹೆಚ್ಚು ಕ್ರಿಯಾಕಾರಿ, ಅದಕ್ಕಿಂತನೂ ಹೆಚ್ಚು ಕ್ರಿಯಾಕಾರಿ, ಅದಕ್ಕಿಂತನೂ ಹೆಚ್ಚು ಕ್ರಿಯಾಕಾರಿ, ಅದಕ್ಕಿಂತನೂ ಹೆಚ್ಚು ಕ್ರಿಯಾಕಾರಿ, ಅದಕ್ಕಿಂತನೂ ಹೆಚ್ಚು ಕ್ರಿಯಾಕಾರಿ. ಸೊ ಸ್ನೇಹಿತರೆ, ಹಾಗಾಗಿ ಅತ್ಯಂತ ಕ್ರಿಯಾಕಾರಿ ಲೋಹ ಯಾವುದು ಅಂತ ಕೇಳಿದ್ರೆ ನಾವು ಬುಕ್ಗಳಲ್ಲಿ ಸೋಡಿಯಂ, ಪೊಟ್ಯಾಷಿಯಂ ನೋಡ್ತೀವಿ. ನೋಡಿ, ಈ 1ನೇ ವರ್ಗದ ಏನು ಲೋಹಗಳಿದೆ ಇವೆಲ್ಲವೂ ಕೂಡ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಅದರ ಕ್ರಿಯಾಕಾರತ್ವ ಏನಾಗ್ತಾ ಇರುತ್ತೆ? ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ನಮ್ಮ ಲಿಥಿಯಂಗಿಂತನೂ ಹೆಚ್ಚು ಕ್ರಿಯಾಕಾರತ್ವ ಸೋಡಿಯಂ, ಸೋಡಿಯಂಗಿಂತನೂ ಹೆಚ್ಚು ಕ್ರಿಯಾಕಾರತ್ವ ಪೊಟ್ಯಾಷಿಯಂ. ನೋಡಿ, ಅದಕ್ಕೆ ಸೋಡಿಯಂ, ಪೊಟ್ಯಾಷಿಯಂ, ರೊಬಿಡಿಯಂ ಎಷ್ಟು ಕ್ರಿಯಾಕಾರತ್ವ ಅಂದರೆ ಇವು ಹೆಂಗೆ ಬೇಕಂಗೆ ಸುಲಭವಾಗಿ ಅಟಾಮಿಕ್ ಸೈಜ್ ದೊಡ್ಡದಿರುತ್ತಲ್ವ, ಪರಮಾಣುವಿನ ಗಾತ್ರ ದೊಡ್ಡದಿರುತ್ತಲ್ವ, ಹಾಗಾಗಿ ಸುಲಭವಾಗಿ ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ. ಸುಲಭವಾಗಿ ಎಲೆಕ್ಟ್ರಾನ್ನ ಬಿಟ್ಕೊಡೋದ್ರಿಂದ ರಾಸಾಯನಿಕ ಕ್ರಿಯೆಯಲ್ಲಿ ತುಂಬ ವೇಗವಾಗಿ ಪಾಲ್ಗೊಳ್ಳುತ್ತದೆ. ಹಾಗಾಗಿ ಇವು ಅತ್ಯಂತ ಕ್ರಿಯಾಕಾರಿ ಲೋಹಗಳು ಅಂತ ಕರಿತೀವಿ ಸ್ನೇಹಿತರೆ. ಇವುಗಳ ಕ್ರಿಯಾಕಾರತ್ವ ಸೋಡಿಯಂಗಿಂತನೂ ಹೆಚ್ಚು ಪೊಟ್ಯಾಷಿಯಂ, ಪೊಟ್ಯಾಷಿಯಂಗಿಂತನೂ ಹೆಚ್ಚು ರೊಬಿಡಿಯಂ, ರೊಬಿಡಿಯಂಗಿಂತನೂ ಹೆಚ್ಚು ಸೀಸಿಯಂ. ಹಾಗಾದರೆ ಲೋಹಗಳಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಕ್ರಿಯಾಕಾರತ್ವ ಏನಾಗುತ್ತೆ? ಜಾಸ್ತಿ ಆಗತ್ತೆ, ರಿಯಾಕ್ಟಿವಿಟಿ. ಅಲೋಹಗಳಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೋದ ಹಾಗೆ ಕ್ರಿಯಾಕಾರತ್ವ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾದರೆ ಅಲೋಹಗಳು ಏನು ಮಾಡ್ತವೆ? ಇದು ಎಲೆಕ್ಟ್ರಾನ್ ಇಸ್ಕೊಳ್ಳುತ್ತೆ, ಇದಕ್ಕಿಂತನೂ ಸೂಪರಾಗಿ ಇದು ಎಲೆಕ್ಟ್ರಾನ್ ಇಸ್ಕೊಳ್ಳುತ್ತೆ, ಇದಕ್ಕಿಂತನೂ ಸೂಪರಾಗಿ ಎಲೆಕ್ಟ್ರಾನ್ ಇದಿಸ್ಕೊಳ್ಳುತ್ತೆ, ಇದಕ್ಕಿಂತನೂ ಸೂಪರಾಗಿ ಎಲೆಕ್ಟ್ರಾನ್ ಇದಿಸ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಇಸ್ಕೊಂಡ್ರೂ ಕ್ರಿಯೆನೇ, ಎಲೆಕ್ಟ್ರಾನ್ ಕೊಟ್ಟರೂ ಕ್ರಿಯೆನೇ. ಹಾಗಾದರೆ ಲೋಹಗಳಲ್ಲಿ ಅತ್ಯಂತ ಕ್ರಿಯಾಕಾರತ್ವ ಲೋಹ ಯಾವುದು? ಸೀಸಿಯಂ. ಆಪ್ಷನ್ ನೋಡಬೇಕು, ಮತ್ತು ಸೀಸಿಯಮೇ ಬೈಂಡ್ ಆಗಬಾರ್ದು. ಆಪ್ಷನಲ್ಲಿ ರೊಬಿಡಿಯಂ ಇಷ್ಟು ಕೊಟ್ಟ ಅಂದರೆ ರೊಬಿಡಿಯಂ, ಇಷ್ಟರಲ್ಲಿ ಇಷ್ಟು ಕೊಟ್ಟ ಅಂದರೆ ಪೊಟ್ಯಾಷಿಯಂ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಬೇಡಿ. ಪೊಟ್ಯಾಷಿಯಂ ಬೇರೆ ಯಾವುದೇ ಲೋಹಗಳು ಕೊಟ್ಟು ನೋಡಿ, ಇವೆಲ್ಲ ಸರ್ ಇವು ಮಧ್ಯ ಇರೋವು ಇವಕ್ಕಿಂತನೂ ಕಡಿಮೆ ಕ್ರಿಯಾಕಾರತ್ವದ ಲೋಹಗಳು, ಒಳಗಡೆ ಇರೋವು ಇವಕ್ಕಿಂತನೂ ಕಡಿಮೆ ಕ್ರಿಯಾಕಾರತ್ವಿ ಅಲೋಹಗಳು. ನಾನು ಈಗ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂಥ ಅಲೋಹಗಳು, ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂಥ ಲೋಹಗಳು ನಾನು ಯಾವುದು ಹೇಳ್ತಾ ಇಲ್ಲ, ಅವೆಲ್ಲ ಇವುಗಳಿಗಿಂತ ಕಡಿಮೆ. ಹಾಗಾಗಿ ಎಕ್ಸಾಂಪಲ್ ಯಾವುದೋ ಒಂದು ಆಪ್ಷನಲ್ಲಿ ಸೋಡಿಯಂ
ಕಬ್ಬಿಣ, ಕಾಪರ್, ಓಕೆ ಗೋಲ್ಡ್, ಇವುಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಕಾರತ್ವ? ಸರ್ CGM ಇಲ್ಲ ಲೋ, ಇದರಲ್ಲಿ ಯಾವುದಿದೆ ನೋಡ್ಕೋಬೇಕು. ದಟ್ ಇಸ್ ದ ಸೋಡಿಯಂ ಇದೆ, ಸೋಡಿಯಂ ಕ್ರಿಯಾಕಾರತ್ವ. ಎಲ್ಲಾದರೆ ಇದರಲ್ಲಿ ಆಪ್ಷನಲ್ಲಿ ಪೊಟ್ಯಾಸಿಯಂ ಇತ್ತು ಅಂದರೆ ಸೋಡಿಯಂಗಿಂತನೂ ಪೊಟ್ಯಾಷಿಯಂ ಕ್ರಿಯಾಕಾರತ್ವ. ಈ ಆಪ್ಷನ್ ಎಲ್ಲ ರೊಬಿಡಿಯಂ ಇತ್ತು ಅಂದರೆ ಪೊಟ್ಯಾಷಿಯಂಗಿಂತನೂ ರೊಬಿಡಿಯಂ ಕ್ರಿಯಾಕಾರತ್ವ. ಅದಕ್ಕೆ ಕಂಪ್ಲೀಟ್ ನಾವು 1ನೇ ವರ್ಗದ ಧಾತುಗಳು ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಆ ಲೋಹಗಳ ಕ್ರಿಯಾಕಾರತ್ವ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ 17ನೇ ವರ್ಗದಲ್ಲಿ ಅಲೋಹಗಳಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೋದ ಹಾಗೆ ಆ ಅಲೋಹಗಳ ಕ್ರಿಯಾಕಾರತ್ವ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ನಮ್ಮ ಅಯೋಡಿನ್ಗಿಂತ ಹೆಚ್ಚು ಕ್ರಿಯಾಕಾರತ್ವ ನಮ್ಮ ಬ್ರೋಮಿನ್ಗಿಂತ ಹೆಚ್ಚು ಕ್ರಿಯಾಕಾರತ್ವ ಕ್ಲೋರಿನ್ಗಿಂತ ಹೆಚ್ಚು ಕ್ರಿಯಾಕಾರತ್ವ ಫ್ಲೋರಿನ್. ಸೊ ಸ್ನೇಹಿತರೆ, ಹಾಗಾದರೆ ಅತ್ಯಂತ ಕ್ರಿಯಾಕಾರಿ ಲೋಹ ಯಾವುದು ಅಂದರೆ CGM, ಅತ್ಯಂತ ಕ್ರಿಯಾಕಾರಿ ಅಲೋಹ ಯಾವುದು ಅಂದರೆ ಫ್ಲೋರಿನ್. ಲೋಹಗಳಲ್ಲಿ ಮೇಲಿಂದ ಕೆಳಕ್ಕೆ, ಅಲೋಹಗಳಲ್ಲಿ ಕೆಳಗಿಂದ ಮೇಲಕ್ಕೆ ಕ್ರಿಯಾಕಾರತ್ವ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಎಕ್ಸಾಮಲ್ಲಿ ಅತ್ಯಂತ ಕ್ರಿಯಾಕಾರಿ ಲೋಹ ಅಂದರೆ ಈ ಸರಣಿ ನೋಡಿ ಬರೆದ್ಬಿಡ್ತೀರಿ. ಅತ್ಯಂತ ಕ್ರಿಯಾಕಾರಿ ಅಲೋಹ ಅಂದರೆ ಇವುಗಳನ್ನು ನೋಡಿ ಬರೆದ್ಬಿಡ್ತೀರಿ. ಎಕ್ಸಾಮಲ್ಲಿ ಲೋಹನೂ ಕೇಳಿಲ್ಲ, ಅಲೋಹನೂ ಕೇಳಿಲ್ಲ. ಅತ್ಯಂತ ಕ್ರಿಯಾಕಾರಿ ಧಾತು ಯಾವುದು ಅಂತ ಕೇಳಿದ್ನಪ್ಪ. ಆಪ್ಷನ್ನಲ್ಲಿ CGM ಇದೆ, ಫ್ಲೋರಿನ್ ಇದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಸೊ ಸ್ನೇಹಿತರೆ, ದಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಅತ್ಯಂತ ಕ್ರಿಯಾಕಾರಿ ಧಾತು ಯಾವುದು ಅಂತ ಕೇಳಿದರೆ CGMಗಿಂತನೂ ಅತಿ ಹೆಚ್ಚು ಕ್ರಿಯಾಕಾರತ್ವ ಯಾವುದಿರುತ್ತೆ? ಫ್ಲೋರಿನ್. ಕೊಡೋನ್ಗಿಂತನೂ ಇಸ್ಕೊಳ್ಳೋನೇ ದೊಡ್ಡವನು. ಹಾಗಾಗಿ ಫ್ಲೋರಿನ್ ಇದಾನಲ್ಲ, ಅದು ಅತ್ಯಂತ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂಥ ಧಾತು.